ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकल अचरचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथा। श्री सत्यात्मगुरु त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथा। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठन मात्रेण कल्मषापनोदनपटुतरे धर्माद्यखिलपुरुषार्थसाधनीभूते अद्य रुद्राध्याय अंतर्गत नमक
ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ನಾನು ಮಹಾರಾಷ್ಟ್ರದಲ್ಲಿರುವುದರಿಂದ ಮತ್ತು ನಮ್ಮ ಮಹಾರಾಷ್ಟ್ರದ ಎಲ್ಲ ಹಿಂದೂಗಳಿಗೆ ಒಗ್ಗಟ್ಟಾಗಿ ಸನಾತನ ಧರ್ಮದ ರಕ್ಷಕರಿಗೆ ಓಟ್ ಕೊಡಿ ಅಂತ ತಿಳ್ಕೊಂಡಂತ ಹೇಳಿ ನಾನು ಕೇಳಿಕೊಂಡಿದ್ದೆ. ಅಷ್ಟೇ ಅಲ್ಲ, ನಮ್ಮ ಭಾಗದಲ್ಲಿ ಸನಾತನ ಧರ್ಮದ ರಕ್ಷಕರಾದ BJP ಅಭ್ಯರ್ಥಿಗೆ ಜಯ ಸಿಗಲಿ ಅಂತ ತಿಳ್ಕೊಂಡಂತೇಳಿ ಭಗವಂತನಲ್ಲೂ ಕೂಡ ಪ್ರಾರ್ಥನೆ ಮಾಡಿದ್ದೆ. ಪರಮಾತ್ಮ ವ್ಯವಹಾರದಲ್ಲಿ ಹೇಳ್ತಾರೆ, ಭಗವಾನ್ ದೇಂಗೆ ತೋ ಛಪ್ಪರ್ ಫಾಡ್ ಕರ್ಕೆ ದೇಂಗೆ. ಲೋಕಸಭೆಯಲ್ಲಿ ಅಷ್ಟು ಪೂರ್ತಿ ಯಶಸ್ಸು ಸಿಕ್ಕಿರದೇ ಇದ್ದರೂ ನಿನ್ನಿನ ದಿವಸ ಮಹಾರಾಷ್ಟ್ರದ ರಿಸಲ್ಟ್ ಬಂದಿದೆ. 288 ಸೀಟಿನಲ್ಲಿ 230 ಸೀಟು ನಮ್ಮ NDA ಯಾವುದರಲ್ಲಿ BJP, ಶಿವಸೇನಾ ಮತ್ತು NCP ಗುಂಪಿದೆ. ಆ ಗುಂಪಿಗೆ ಪೂರ್ಣ ಯಶಸ್ಸು ಸಿಕ್ಕಿದೆ. ಪೂರ್ತಿ ದಿನ, ಏಕೆ ನಿನ್ನೆ ರಾತ್ರಿ ಮಧ್ಯರಾತ್ರಿವರೆಗೂ ಆ ಸುದ್ದಿಯಲ್ಲೇ ನೋಡ್ತಾ ಕೇಳ್ತಾ ನಾವೆಲ್ಲ ಆನಂದ ಅನುಭವಿಸ್ತಾ ಇದ್ದೀವಿ. ಹೌದು, ಹಿಂದೂಗಳು ಒಗ್ಗಟ್ಟಾಗದೇ ಇದ್ದರೆ ನಮ್ಮ ದೇಶದ ಮೇಲೆ ಉಳಿದವರು ಆಕ್ರಮಣ ಮಾಡಿದಾಗ ನಮ್ಗೆ ಹೋಗ್ಲಿಕ್ಕೆ ಬೇರೆ ಸ್ಥಳ ಎಲ್ಲಿದೆ? ಬೇರೆ ಯಾವ ದೇಶ ಇದೆ? ಪರಮಾತ್ಮನ ಅನುಗ್ರಹದಿಂದ ಸುಮಾರು 133ಕ್ಕಿಂತಲೂ ಹೆಚ್ಚು ಕೇವಲ ಮೋದಿಯವರ ಪಾರ್ಟಿಯಾದ ಭಾಜಪಕ್ಕೆ ಸಿಕ್ಕಿದೆ. ಆಚಾರ್ಯ ತತ್ವಜ್ಞಾನ ಪಾಠ
ಪ್ರವಚನ ಹೇಳಿ ರಾಜಕೀಯ ತೆಗೆದುಕೊಂಡು ಏನು ಮಾಡ್ತೀರಿ ಅಂತ ಅನ್ಬೇಡಿ. ನಮ್ಮನ್ನು ಆಳ್ತಕ್ಕಂಥವ್ರು ಒಳ್ಳೆಯವರಿದ್ದರೆ ನಾವು ಸುಖದಿಂದ ನಮ್ಮ ಧರ್ಮಾಚರಣೆ ಮಾಡಲಿಕ್ಕಾಗ್ತಾರೆ. ನಮ್ಮನ್ನು ಆಳ್ತಕ್ಕಂಥವ್ರು ಬೇರೆಯವರು ಬಂದರೆ ನಾವು ಏನು ಮಾಡಲಿಕ್ಕಾಗ್ತದೆ? ಯಾವ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಶ್ರೀಪಾದರಾಜರು, ಆನಂತರ ವ್ಯಾಸರಾಜರು, ವಾದಿರಾಜರು, ರಘುನಾಥರು, ರಘುವರ್ಯರು, ಸತ್ಯಬೋಧರು ಇವರೆಲ್ಲ ಆಯಾ ಕಾಲದ ರಾಜರಿಗೆ ತಮ್ಮ ವಶದಲ್ಲಿಟ್ಟುಕೊಂಡು ಅವ್ರ ಕಡೆಯಿಂದ ಧರ್ಮಾಚರಣೆಯನ್ನು ಮಾಡುತ್ತಾ ಇತ್ತು. ಆದ್ದರಿಂದಾಗಿ ಮಹಾರಾಷ್ಟ್ರದ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಇದ್ದೇವೆ, ಇರಲೇಬೇಕು. ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ಇವರು ಇದೇ ರೀತಿಯಾಗಿರ್ತಕ್ಕಂಥ ಉತ್ತಮ ಕಾರ್ಯವನ್ನು ಮಾಡಿ ತೋರಿಸಲಿ, ಜನರಿಗೆ ಒಳ್ಳೆಯದನ್ನು ಮಾಡಲಿ, ನಮ್ಮ ದೇಶವನ್ನು ವಿಕಾಸಗೊಳಿಸಲಿ ಅಂತ ತಿಳ್ಕೊಂಡು ಅಂತೇಳಿ ಭಗವಂತನಿಗೆ ಪುನಃ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ವಿದ್ಯಾಪೀಠ ಇದ್ದ ಸ್ಥಳದಲ್ಲಿಯೂ ಕೂಡ ಬೇರೆಯವರ ಪ್ರಭಾವ ಜಾಸ್ತಿ ಇತ್ತು. ಆದರೆ ಈ ಸಲ ಭಗವಂತ ನಮ್ಮ ಪರಿಸರದಲ್ಲಿ, ಅಂದರೆ ನಮ್ಮ ಮುಂಬೈ ಉಪನಗರದ ಪಾಲ್ಘರ್ ಅಂತನ್ನೋ ಜಿಲ್ಲೆಗೆ 6 ವಿಧಾನಸಭೆಯ ಸ್ಥಾನದಲ್ಲಿ 6 ಸ್ಥಾನದಲ್ಲಿಯೂ ನಮ್ಮ NDA ಅಲಯನ್ಸ್ ಆರಿಸಿ ಬಂದಿದೆ. ಆ ಆನಂದವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಭಗವಂತ ಇದೇ ರೀತಿಯಾಗಿ ನಮ್ಮ ಸಂಪೂರ್ಣ ಹಿಂದೂಸ್ತಾನದಲ್ಲಿ ಪುನಃ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಲಿ, ತಮ್ಮ ಸಾಮರ್ಥ್ಯವನ್ನು ತೋರಿಸಲಿ ಅನ್ನುವ ವಿಚಾರವನ್ನು ನಿಮ್ಮೆದುರಿಗೆ ನಾವು ಇಟ್ಟು ಇನ್ನು ಮುಂದಿನ ವಿಷಯವನ್ನು ನಾವು ಪ್ರಾರಂಭ ಮಾಡೋಣ. ನಿನ್ನೆ ಅಶ್ವಿನಿ ದೇವತೆಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದೆವು. ಒಬ್ಬರು ಪ್ರಶ್ನೆ ಮಾಡಿದರು, ಆಚಾರ್ಯ ಅವತ್ತು ಅಗ್ನಿಯ ಬಗ್ಗೆ, ಇಂದ್ರನ ಬಗ್ಗೆ, ಸೋಮನ ಬಗ್ಗೆ, ಮತ್ತು ಸೂರ್ಯನ ಬಗ್ಗೆ, ಸರಸ್ವತಿ ಬಗ್ಗೆ, ಪೂಷನ್, ಬೃಹಸ್ಪತಿ ಇತ್ಯಾದಿಗಳ ದೇವತೆಗಳ ಬಗ್ಗೆ ನಮ್ಮ ಪರಿಚಯ ಕೊಡ್ತಾ ಇದ್ದೀರಿ. ಎಲ್ಲ ದೇವತೆಗಳನ್ನು ತಗೊಂಡು ನಮಗೇನು ಮಾಡಬೇಕಾಗಿದೆ? ವಿಷ್ಣು ಸರ್ವೋತ್ತಮ, ವಾಯುದೇವೋತ್ತಮ ಹತ್ತಿರ ಸಾಕಲ್ಲೇನು? ಅಷ್ಟೇ ಜ್ಞಾನ ಸಾಕಲ್ಲೇನು? ಇಲ್ಲ. ಶ್ರೀಮನ್ ನ್ಯಾಯಸೂದ ಹೇಳ್ತಾರೆ, ಎಲ್ಲ ದೇವತೆಗಳ ಬಗ್ಗೆಯೂ ತಿಳಿದುಕೊಳ್ಳಲೇಬೇಕು. ಯಾಕೆ ಎಲ್ಲ ದೇವತೆಗಳಿಗೆ ಋಣಿಯಾಗಿದ್ದೇವೆ. ಅಶ್ವಿನಿ ದೇವತೆಗಳು ನಮ್ಮ ಘ್ರಾಣೇಂದ್ರಿಯದ ದೇವತೆಗಳು. ನಮಗೆ ಇದು ಸುವಾಸನೆ ದುರ್ವಾಸನೆ ಅಂತ ಗೊತ್ತಾಗದೇ ಇದ್ರೆ ನಮ್ಮ ಗತಿಯೇನು? ಆಮೇಲೆ ಶ್ರೀಮದಾಚಾರ್ಯರ ಮತ ಕೇವಲ ವಿಷ್ಣು ಸರ್ವೋತ್ತಮ, ವಾಯುದೇವೋತ್ತಮ ಅಷ್ಟನ್ನ ಹೇಳೋದಿಲ್ಲ. ಅದನ್ನು ಹೇಳಿ ಆನಂತರ ತಾರತಮ್ಯಾನುಸಾರವಾಗಿ ಎಲ್ಲ ಕಕ್ಷಾ ದೇವತೆಗಳನ್ನು ತಿಳಿದುಕೊಳ್ಳಬೇಕು ಅನ್ನೋದನ್ನು ದಾಸ ಸಾಹಿತ್ಯ ಪುನಃ 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 ನಮಗೆ ನೆನಪು ಮಾಡ್ತದೆ. ಅದಕ್ಕೋಸ್ಕರ ಹರಿಕಥಾಮೃತ ಸಾರದಲ್ಲಿ ಕಕ್ಷಾ ತಾರತಮ್ಯ, ಆನಂತರ ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ದೇವತಾ ತಾರತಮ್ಯ, ನದಿ ತಾರತಮ್ಯ ಎಲ್ಲವನ್ನು ಪ್ರತ್ಯೇಕವಾಗಿ ಜಗನ್ನಾಥದಾಸರು ಕೊಟ್ಟಿದ್ದಾರೆ. ಇವೆಲ್ಲ ದೇವತೆಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡಂತೆ. ದೇವತೆಗಳ ಬಗ್ಗೆ ನಮ್ಮ ಪರಿಚಯ ಇಲ್ಲದೆ ಇದ್ದರೆ, ಆ ದೇವತೆಗಳನ್ನು ನೆನೆಸದೇ ಇದ್ದರೆ ಪರಮಾತ್ಮನೂ ಕೂಡ ಅನುಗ್ರಹ ಮಾಡೋದಿಲ್ಲ. ಆ ದೇವತೆಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು. ಆ ದೇವತೆಗಳು ನಮ್ಮ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡಬೇಕು. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಿನ್ನೆ ನಾವು ಅಶ್ವಿನಿ ದೇವತೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅಶ್ವಿನೌ ಚಮೆ ಇಂದ್ರಶ್ಚಮೆ,
ಈ ಅಶ್ವಿನಿ ದೇವತೆಗಳಿಗೆ ಸಕಲರ ರೋಗವನ್ನು ದೂರ ಮಾಡುವ, ಸಕಲರ ರೋಗಗಳಿಗೆ ಪ್ರತೀಕಾರ ಮಾಡುವ, ಸಕಲರ ರೋಗಗಳಿಗೆ ಔಷಧಿಯನ್ನು ಕೊಡುವ, ಚವನರಂಥವರಿಗೆ ತಾರುಣ್ಯವನ್ನು ತಂದುಕೊಡುವ ಈ ಸಾಮರ್ಥ್ಯ ಬಂದದ್ದು ಅಶ್ವಿನಿ ದೇವತೆಗಳಲ್ಲಿ ಅಶ್ವಿನಿ ನಾಮಕನಾಗಿದ್ದು, ಅಶ್ವಿನಿ ದೇವತೆಗಳ ನಿಯಾಮಕನಾಗಿದ್ದು, ಅಶ್ವಿನಿ ದೇವತೆಗಳಿಗೆ ಸತ್ಕಾರ್ಯದಲ್ಲಿ ಪ್ರೇರಿಸ್ತಕ್ಕಂತಹ ಶ್ರೀಹರಿಯೇ ನಮ್ಮ ಆರಾಧ್ಯ ದೇವ. ಅದಕ್ಕೋಸ್ಕರ ಅಶ್ವಿನೋ ಚಮೆ ಇಂದ್ರಶ್ಚಮೆ ಇವುಗಳಲ್ಲಿರ್ತಕ್ಕಂಥವನು ಇಡೀ ಐಶ್ವರ್ಯ ಷಡ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀಹರಿಯೇ ಇವರ ನಿಯಾಮಕನಾಗಿದ್ದಾನೆ ಅನ್ನೋದು ಕೂಡ ಅಷ್ಟೇ ತಿಳಿದುಕೊಳ್ಳುವುದು ಅಷ್ಟೇ ಅನಿವಾರ್ಯವಾಗಿರ್ತದೆ. ಇವತ್ತು ನಾವು ಮರುತುಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಮರುತುಗಳು ಮೊದಲು ರುದ್ರದೇವರು ಮತ್ತು ಪೃಶ್ನಿ ಅಂತಕ್ಕಂಥವರಲ್ಲಿ ಅವತರಿಸಿದ್ದಾರೆ. ನಂತರ ದಿತಿಕಶ್ಯಪರಲ್ಲಿ ಪುನಃ ಅವತರಿಸ್ತಾರೆ. ಇವರು 49 ಜನ ದೇವತೆಗಳ ಒಂದು ಗುಂಪು. ಮರುತುಗಳಿಗೆ 49 ದೇವತೆಗಳ ಒಂದು ಗುಂಪು ಅಂತೇಳಿ ಕರೀತಾರೆ. ಇವರು 7 ಗುಂಪಿನಲ್ಲಿ 7 ಗುಂಪಿನಲ್ಲಿದ್ದಾರೆ. 7 + 7 ಜನರ ಒಂದು ಗುಂಪು ಅಂತ 7 ಗುಂಪುಗಳಿವೆ. ಆ ನಂತರ ಇವರ ಜನ್ಮ ಆದದ್ದು ತಪಸ್ಸಿನಿಂದ. ಆದರೆ ಯಾವಳು ಇವರನ್ನು ಯಾವುದಕ್ಕೋಸ್ಕರ ಉಪಯೋಗಿಸಬೇಕು ಅಂತ ಬಯಸಿದ್ದಳು ಅದು ಆಗಲಿಲ್ಲ. ಏನಾಗ್ತಾರೆ, ಯಾವಳು ಯಾವುದಕ್ಕೆ ಸರ್ವನಾಮ ಹೇಳಿದ್ರೆ ನಮಗೇನು ಅರ್ಥ ಆಗಬೇಕು ಅಂತ ನೀವು ಅಂತಿರಲ್ಲ. ಯಾವಳು ಅಲ್ಲ, ದಿತಿ. ಯಾವಾಗ ದೇವತೆಗಳು ಪ್ರಬಲರಾಗಿ ಇಂದ್ರನಿಗೋಸ್ಕರ ದ್ವಿತೀಯ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇತ್ಯಾದಿಗಳು ಕೂಡ ಅವರೆಲ್ಲರೂ ಮೃತರಾದರು. ಅವಳಿಗೆ ಇಂದ್ರನ ಮೇಲೆ ಭಾಳ ಸಿಟ್ಟು ಬಂತು. ಈ ಇಂದ್ರನಿಗಾಗಿ ಇಂದ್ರನು ಮತ್ತು ಉಳಿದ ದೇವತೆಗಳು ಸೇರಿ ನನ್ನ ಮಕ್ಕಳಾದ ದೈತ್ಯರನ್ನು ನಾಶಪಡಿಸ್ತಾರೆ. ಆದ್ದರಿಂದಾಗಿ ಇಂದ್ರನನ್ನು ಕೊಲ್ತಕ್ಕಂಥ ಯಾವುದಾದ್ರೂ ಒಂದು ವ್ರತ ಮಾಡಬೇಕು ಅಂತೇಳಿ ಬಯಸಿದ. ವ್ರತ ಅನ್ನುವುದು ಭಗವಂತನನ್ನು ಆರಾಧಿಸುವುದಕ್ಕೋಸ್ಕರ. ವ್ರತ ಇದು ಪರಮಾತ್ಮನನ್ನು ಸಂತೋಷಪಡಿಸುವುದಕ್ಕೋಸ್ಕರ ಇರ್ತದೆ ಹೊರತು ವ್ರತ ಇದು ಇನ್ನೊಬ್ಬರ ವಿನಾಶಕ್ಕೆ ಕಾರಣೀಭೂತವಾಗಬಾರದು. ಆ ತಪಸ್ಸಿನ ಶಕ್ತಿಯನ್ನು ತಪ್ಪುದಾರಿಗೆ ಉಪಯೋಗಿಸಬಾರದು. ಆಗ ಪರಮಾತ್ಮ ಸರಿಯಾದ ಫಲ ಕೊಡೋದಿಲ್ಲ. ಕಾಂದೇವಲಿಯಲ್ಲಿ ಒಬ್ಬರು ನನ್ನ ಮಿತ್ರ ಇದ್ದರು, ನನ್ನ ಕ್ಲಾಸ್ಮೇಟ್, ನಾನು ಶಾಲೆಯಲ್ಲಿರುವಾಗ. ನಂತರ ಅವರು ಕೂಡ ನಂತರ ಇಲ್ಲಿ ಕೆಲಸಕ್ಕೆ ಬಾಂಬೆಗೆ ಬಂದರು. ಆದರೆ ನಾಸ್ತಿಕರು, ದೇವರಲ್ಲಿ ವಿಶ್ವಾಸ ಇಲ್ಲ, ಆಚರಣೆಯಲ್ಲಿ ವಿಶ್ವಾಸ ಇಲ್ಲ. ಏನು ದೇವರು ಎಲ್ಲಿದಿಂಡ್ರು ಎಲ್ಲಿ ಅಂತನ್ನೋ ಒಂದು ರೀತಿಯಲ್ಲಿ ಇರ್ತಕ್ಕಂಥವರು. ಒಂದ್ಸಲ ಫೋನ್ ಮಾಡಿದ್ರು, ನಾನು ಬರ್ತೀನಿ ಬಾರಪ್ಪ ಅಂತಿಕೊಂಡು ಕರೆದು ಬಂದು ಹೇಳಿದ್ರು, ನೋಡಪ್ಪ ನನಗೆ ಏಕವಚನದಿಂದ ಕರಿತಾರೆ, ಕ್ಲಾಸ್ಮೇಟ್ ನಾವಿಬ್ಬರು, ನಮ್ಮನೇಲಿ ನಿಮ್ಮ ಭಾಗವತ ಸಪ್ತಾಹ ಆಗಬೇಕಪ್ಪ, ಹಾಗೆ ಪವಮಾನ ಹೋಮ ಆಗಬೇಕು. ನನಗೂ ಅತ್ಯಂತ ಆಶ್ಚರ್ಯ ಆಯಿತು. ದೇವರನ್ನು 24 ತಾಸು ಬೈಯೋ ವ್ಯಕ್ತಿ ಭಾಗವತ ಸಪ್ತಾಹ ಆಗಬೇಕು ಅಂತಂತಾನೆ, ಪವಮಾನ ಹೋಮ ಆಗಬೇಕು ಕೊಡ್ಕೊಡ ಅಂತಂತಾನೆ. ನಾನು ಕೇಳಪ್ಪ ಏನಪ್ಪ
ನಿನ್ನ ಮನಸ್ಸು ಪರಿವರ್ತನೆ ಆಗಿದೆಯೋ ಅಥವಾ ದೇವರೇನಾದರೂ ಚಮತ್ಕಾರ ಮಾಡಿದ್ನೋ, ನೀನು ಇಷ್ಟು ಆಸ್ತಿಕನ ಹೇಗಾದೆ? ಆಸ್ತಿಕ ಪಿಸ್ತಕ ಇಲ್ಲ ಎಂತೇನು. ನಮ್ಮ ಮೇಲಿನ ಫ್ಲೋರ್ನಲ್ಲಿ ಇರ್ತಕ್ಕಂಥವ್ರೊಬ್ಬರು ಮಾಧವರಾಯರು ಅಂತಿದ್ದಾರೆ. ಅವ್ರು ಹೇಳಿದ ಹೆಸರು ಬೇರೆ, ನಾನು ಬೇರೆ ಹೆಸರು ಹೇಳಿದ್ದೇನೆ. ಅವರು ತಮ್ಮ ಮನೇಲಿ ಭಾಗವತ ಸಪ್ತಾಹ ಮಾಡಿಸಿದ್ರು. ವಿಜೃಂಭಣೆಯಿಂದ ಮಾಡಿದ್ರು. ಎಲ್ಲರಿಗೂ ಕರೆದ್ರು, ಊಟಕ್ಕೆ ಕರೆದ್ರು. ಮಂಗಳ ದಿವಸ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ರು. ಎಲ್ಲರೂ ಅವರನ್ನೇ ಹೊಗಳ್ತಾ ಇದ್ದಾರೆ. ನನಗೂ ನೋಡ್ರಿ, ನೀವು ಕೂಡ ಇದು ಯಾಕೆ ಮಾಡಬಾರ್ದು? ನನಗೆ ಅವರ ಮುಖದ ಮೇಲೆ ಹೊಡೆದಂತೆ ಎಷ್ಟೇ ಖರ್ಚು, ಅದು ಅದ್ಭುತವಾದ ಸಪ್ತಾಹ ಮಾಡಿಸಿ ಅವ್ರಿಗಿಂತ ಹೆಚ್ಚು ಖರ್ಚು ಮಾಡಬೇಕಾಗಿದೆ. ನಾಳೆ ಅವರನ್ನು ಹೊಗಳ್ಬಿಟ್ಟು ನಾನು ಹೊಗಳ್ಬೇಕು. ಅದಕ್ಕೆ ನಾನು ಹೇಳಿದೆ, ಇನ್ನೊಬ್ಬರ ಮುಖಕ್ಕೆ ಹೊಡೆಯುವಂತೆ, ಇನ್ನೊಬ್ಬರನ್ನು ಕೀಳು ಮಾಡುವಂತೆ ಹೇಳುವ ಭಾಗವತ ನನಗೆ ಬರೋದಿಲ್ಲಪ್ಪ. ಭಕ್ತಿ, ಜ್ಞಾನ, ಭಕ್ತಿ ವೈರಾಗ್ಯ ಬರುವ ಭಾಗವತ ಮಾತ್ರ ನಾನು ಹೇಳ್ತೇನೆ. ನೀನು ಈ ಸ್ಪರ್ಧೆಗೆ ನನ್ನ ಕಡೆಯಿಂದ ಆಗೋದಿಲ್ಲ ಅಂತ. ಹೋಮಾನೇ ಹೋಮ್ಯಾಕೋ ಏನ್ರಿ, ನಮ್ಮ ಅಣ್ಣ ಇದ್ದಾನಲ್ಲ, ಆಸ್ತಿ ಬರೋಬ್ಬರಿ ಕೊಡಲ್ಲ, ಊರಾಗಿದ್ದ ನಂತರ ಹೆಚ್ಚಿಗೆ ತೊಗೊಳ್ಳೋಣ. ನೀವು ಪವಮಾನ ಹೋಮ ಮಾಡಿ ಇಂಥ ಒಂದು ಸಂಕಲ್ಪ ಮಾಡಿರಲ್ಲ, ನಮ್ಮ ಮಣ್ಣಲ್ಲಿ ಬೇಗ ಸತ್ತೋಗ್ಬೇಕು. ನಾನು ಹಣೆ ಗಟ್ಟಿಸ್ಕೊಂಡೆ. ನಾನು ಹೇಳಿದೆ, ಅಣ್ಣ ಸಾಯಲಿ ಮತ್ತೊಬ್ಬನ ಸಾಯಲಿ ಅಂತ ಅನ್ನುವ ಪವಮಾನ ಹೋಮ ನನ್ನ ಹತ್ರ ಇಲ್ಲಪ್ಪ, ನನಗೆ ಗೊತ್ತು ಕೂಡ ಇಲ್ಲ ಅದು. ಅಂಥದ್ದು ಬೇರೆ ಎಲ್ಲಿದ್ರು ಹೋಗು ಅಂತ ತಿಳ್ಕೊಂಡು ಅಂತ ಹೇಳಿ ನಾನು ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಹೇಳಿ ಕಳಿಸಿದೆ. ಭಾಗವತ ಒಳ್ಳೆ ಭಾಗವತ ಸಪ್ತಾಹ ಭಾಳ ಶ್ರೇಷ್ಠವಾದ ಯಜ್ಞ. ಪವಮಾನ ಹೋಮನೂ ಶ್ರೇಷ್ಠವಾದದ್ದು. ಅದರ ಉದ್ದೇಶ ಕೆಡಕಿದ್ರೆ, ತಪ್ಪಾದ ಉದ್ದೇಶ ಇದ್ದರೆ, ಕೆಟ್ಟ ಉದ್ದೇಶ ಇದ್ದರೆ ಪರಮಾತ್ಮ ಫಲ ಕೊಡೋದಿಲ್ಲ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ಕಶ್ಯಪರ ಪತ್ನಿ ದಿತಿದೇವಿಯ ಜೀವನದಲ್ಲಿ ನಡೆಯಿತು. ದಿತಿದೇವಿ ತನ್ನ ಮನೆಗೆ ಬಂದ ಕಶ್ಯಪರಿಗೆ ಅನೇಕ ರೀತಿಯಿಂದ, ಒಳ್ಳೆಯ ರೀತಿಯಿಂದ ಸೇವೆ ಮಾಡಿದ್ದಾಳೆ. ಪತ್ನಿಯ ಸೇವೆಯಿಂದ ಸಂತುಷ್ಟರಾದ ಕಶ್ಯಪರು ಸಂತೋಷದಲ್ಲಿದ್ದಾಗ ಅವಳು ಕೇಳ್ತಾಳೆ, ನನಗೊಂದು ವ್ರತ ಹೇಳಿ ಅಂತಕೊಂಡು. ಏನು ವ್ರತ, ಯಾಕೆ ಬೇಕು ಅಂತ ಕೇಳಿದರು. ಇಲ್ಲ, ನನ್ನ ಸವತಿಯ ಮಗ ಅದಿತಿಯ ಮಗ ಇಂದ್ರನ ಎಲ್ಲ ದೈತ್ಯರನ್ನು ಕಂಟ್ರೋಲ್ ಮಾಡಿಟ್ಟಿದ್ದಾನೆ. ಇಂದ್ರನನ್ನು ಕೊಲ್ಲುವಂತಹ, ಯಾವುದರಿಂದ ಇಂದ್ರ ಸಾಯಬೇಕು ಅಂತ ಒಬ್ಬ ಮಗ ನಾನು ಹುಟ್ಟಬೇಕು, ಅದಕ್ಕೋಸ್ಕರ ಯಾವ ವ್ರತ ಅಂತ ನನಗೆ ಹೇಳಿ ಅಂತ ತಿಳ್ಕೊಂಡು ಅಂತೇಳಿ ಕೇಳಿದ್ರು. ಅವ್ರು ಹೇಳಿದರು, ಇಂದ್ರನನ್ನು ಕೊಲ್ಲುವಂಥ ಮಗ ಹುಟ್ಟುತ್ತಾನೋ ಇಲ್ಲ ನನಗೆ ಗೊತ್ತಿಲ್ಲ, ಅಂಥ ರೀತಿಯ ಅನುಸಂಧಾನ ಮಾಡಲಿಕ್ಕೆ ಬರೋದಿಲ್ಲ. ಒಟ್ಟು ಬಲಿಷ್ಠ ಮಗ ಹುಟ್ಟುತ್ತಾನೆ, ಅದಕ್ಕೋಸ್ಕರ ಒಳ್ಳೆಯ ಮಕ್ಕಳು ಬೇಕಾಗಿದ್ದರೆ, ಬಲಿಷ್ಠ ಮತ್ತು ಶ್ರೇಷ್ಠ ಮಕ್ಕಳು ಬೇಕಾಗಿದ್ದರೆ ಒಂದು ವ್ರತ ಇದೆ, ಅದಕ್ಕೆ ಪುಂಸವನ ಅಂತಕೊಂಡಂತೇಳಿ ಆ ವ್ರತದ ಹೆಸರು. ಅದನ್ನು ನೀನು ಮಾಡು ಅಂತಕೊಂಡು ಪುಂಸವನ ವ್ರತ 1 ವರ್ಷಗಳವರೆಗೆ ಮಾಡ್ತಕ್ಕಂಥ ವ್ರತ. ವಾಸುದೇವ ರೂಪಿಯಾದ ಪರಮಾತ್ಮನ ಆರಾಧನೆ. ದಿನಕ್ಕೆ 3 ಸಲ ಸ್ನಾನ ಮಾಡಬೇಕು. ಹೊಲಿದ ಬಟ್ಟೆಗಳನ್ನು ಹಾಕಿಕೊಳ್ಳಬಾರದು. ಹೊಲಿದ ಹಾಸಿಗೆ ಮೇಲೆ ಮಲ್ಕೊಳ್ಳಬಾರದು. ಯಾವಾಗಲೂ ಸೀರೆ ಉಟ್ಟುಕೊಂಡು ಸೆರಗು ತುಂಬಿಕೊಂಡ್ರು ಕೂಡ ಇನ್ನೊಂದು ಉತ್ತರೀಯ ವಸ್ತ್ರ ಮೇಲೆ ಹಾಕ್ಕೊಂಡಿರಬೇಕು. ಅನವಶ್ಯಕವಾಗಿ ಪ್ರವಾಸಕ್ಕೆ ಹೋಗಬಾರ್ದು. ಕಣ್ಣಲ್ಲಿ ನೀರು ತರಬಾರ್ದು. ಹೊಗೆಯಿಂದ ಬಂದರೆ ಮಾತು ಬೇರೆ, ದುಃಖದಿಂದ ಅಳಬಾರ್ದು. ಯಾವಾಗಲೂ ಶುದ್ಧಳಾಗಿರಬೇಕು.
ಮೂತ್ರ ವಿಸರ್ಜನೆ ಮತ್ತು ಮಲ ವಿಸರ್ಜನೆಗಳು ಹೋಗಿ ಬಂದಮೇಲೆ ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಶುದ್ಧಿಯಾಗಿ ಬಟ್ಟೆ ಬದಲಾಯಿಸಬೇಕು. ಈ ರೀತಿಯಾದಂಥ ಒಂದು ಕಠಿಣ ವ್ರತವನ್ನು ಹೇಳಿದಾಗ ಆಗಲಿ ಅಂತಕೊಂಡಂತ ಮಾಡ್ತಾ ಇದ್ದ. ವ್ರತ ಪ್ರಾರಂಭ ಆಗಿ 2-3 ತಿಂಗಳಾಗಿರ್ಬೋದು. ಈ ವಿಚಾರ ಇಂದ್ರನಿಗೆ ಗೊತ್ತಾಯಿತು. ನನ್ನನ್ನು ಕೊಲ್ಲಬೇಕು ಅಂತನ್ನೋ ಬಲಿಷ್ಠ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ದಿತಿದೇವಿ ಪುಂಸವನ್ನು ವ್ರತ ಮಾಡ್ತಾ ಇದ್ದಾಳೆ. ಹೇಗಾದರೂ ಮಾಡಿ ವ್ರತ ಭಗ್ನ ಮಾಡಬೇಕು ಅಂತೇಳಿ ಇಂದ್ರ ತಾನು ದಿತಿ ಮನೆಗೆ ಬರ್ತಾನೆ. ತಾನು ದೊಡ್ಡಮ್ಮನ ಮನೆ ಅಲ್ಲ, ಸಮೀಪದಲ್ಲಿ ಗುಡಿಸಲು ಒಬ್ಬೊಬ್ಬರ ಮನೆಗೆ ಒಂದೊಂದು ಗುಡಿಸಲಿದ್ದು. ಇಂದ್ರ ತನ್ನ ಮನೆಗೆ ನೋಡಿ ಬಂದಾಗ ದಿತಿ ಗಾಬರಿ ಆಯಿತು. ಬಾರಪ್ಪ ಎಷ್ಟೊತ್ತು ತನ್ನ ಸೌತಿಯ ಮಗ, ತನ್ನ ತಂಗಿಯ ಮಗ. ಅಮ್ಮ, ಏನೋ ಬಹಳ ಕಠಿಣ ವ್ರತ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದೇನೆ. ಪಾಪ ಒಬ್ಬರೇ ನಿಮಗೆ ಶ್ರಮ ಆಗ್ತದೆ. ನಿಮ್ಮ ವ್ರತ ಮುಗಿಯುವವರೆಗೂ ನಿಮಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದೇನೆ. ಅವಳು ಗಾಬರಿ ಆದ. ಯಾವನನ್ನು ಕೊಲ್ಲಬೇಕು ಅಂತೇಳಿ ಅಂಥ ಬಲಿಷ್ಠ ಮಗ ಬೇಕು ಅಂಥೇಳಿ ನಾನು ತಪಸ್ಸು ಮಾಡ್ತಾ ಇದ್ದೇನೆ, ವ್ರತ ಮಾಡ್ತಾ ಇದ್ದೇನೆ. ಅಂಥ ಇಂದ್ರನೇ ನನ್ನ ಸೇವೆಗೆ ಬಂದ. ಇವನು ಸೇವೆ ಮಾಡ್ಲಿಕ್ಕೆ ಬಂದಿದ್ದಾನೋ ಮತ್ತೇನಾದರೂ ಕಿತಾಪತೆ ಮಾಡ್ಲಿಕ್ಕೆ ಬಂದಿದ್ದಾನೋ ಯಾರಿಗೆ ಗೊತ್ತು. ಆದರೆ ಬೇಡ ಅಂತ ಅನ್ನುವಾಗಿಲ್ಲ. ಬಿಸಿ ತುಪ್ಪ ಉಗುಳುವಾಗಲ್ಲ, ನುಂಗುವಂತೂ ಇಲ್ಲ, ಉಗುಳುವಂತೂ ಇಲ್ಲ. ಆಯ್ತಪ್ಪ, ನನ್ನ ಬರ್ತೇನೆ, ನಮ್ಮ ಜೊತೆ ಸಹಾಯ ಮಾಡು ಅಂತಂದಾಗ ಪಾಪ ಅವ್ರಿಗೆ ಅಳಬೇಕಾದ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದ. ಆದರೆ ಇಂದ್ರ ದಾರಿ ಕಾಯ್ತಾ ಇದ್ದ. ಇವಳು ಯಾವಾಗ ಅಪವಿತ್ರಳಾಗ್ತಾಳೆ, ಇವಳ ಗರ್ಭದಲ್ಲಿದ್ದ ಶಿಶುವನ್ನು ನಾನು ನಾಶಪಡಿಸಬೇಕು ಅಂತ 7 ತಿಂಗಳು ತುಂಬಿತ್ತು, 8ನೇ ತಿಂಗಳು ನಡೆದಿತ್ತು. ಪಾಪ ದೊಡ್ಡ ಹೊಟ್ಟೆ ಹೊತ್ಕೊಂಡು ಎಲ್ಲ ಕಡೆ ತಿರುಗಾಡಿ ಶ್ರಮ ಪಡ್ತಾ ಇದ್ಲು. ಒಂದ್ಸಲ ಅಲ್ಪಾಚಮನ ಅಂದರೆ ಮೂತ್ರ ವಿಸರ್ಜನೆಗೋಸ್ಕರ ಹೋಗಿ ಬಹಳ ದಣದಿದ್ದರಿಂದಾಗಿ ಕೈಕಾಲು ತೊಳೆದುಕೊಳ್ಳದೆ ಬಟ್ಟೆ ಬಿಚ್ಚಿ ಹೊಸ ಬಟ್ಟೆಯನ್ನು ಒಗೆದ ಬಟ್ಟೆ ಉಟ್ಟುಕೊಳ್ಳದೆ ಹಾಗೆ ಮಲ್ಕೊಂಡ್ಬಿಟ್ಲು. ನೆನಪಿನ ಇಟ್ಕೊಳ್ಳಿ, ಮೂತ್ರ ವಿಸರ್ಜನೆ ಮಾಡಿ ಬನ್ನಿ, ಮಲ ವಿಸರ್ಜನೆ ಮಾಡಿ ಬನ್ನಿ, ಊಟ ಮಾಡಿ ಬನ್ನಿ. ಏನು ಮಾಡಿದರೂ ಕಾಲು ತೊಳ್ಕೊಳ್ಳಿಕ್ಕೆ ಬೇಕು, ಕೈ ಕಾಲುಗಳನ್ನು ತೊಳೆದುಕೊಳ್ಳಲೇಬೇಕು. ಹೀಗೆ ಈ ನಿಯಮವನ್ನು ಬಹಳ ಜನ ಮುರಿತಾರೆ. ಈ ಕಥೆ ಕೇಳಿ. ನಾವು ಅಪವಿತ್ರ ಸ್ಥಿತಿಯಲ್ಲಿದ್ದಾಗ ಕಲಿ ನಮ್ಮಲ್ಲಿ ಪ್ರವೇಶ ಮಾಡ್ತಾನೆ. ಈಗ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವರು ಬೂಟ್ ಅದು ಹಾಕ್ಕೊಂಡಿರ್ತಾರೆ, ಬೂಟ್ ಸೂಟ್ನಲ್ಲಿರ್ತಾರೆ. ಅಲ್ಪಾಚಮನಕ್ಕೆ ಹೋಗಿ ಬರ್ತಾರೆ, ಬೂಟ್ ಕಳೆಯೋದು ಹೇಗೆ, ಕಾಲು ತೊಳ್ಕೊಳ್ಳೋದು ಹೇಗೆ ಹಾಗೆ ಸುಮ್ಮನೆ ಕೂತ್ಕೊಳ್ತಾರೆ. ಆಗಲೇ ಕಲಿ ಪ್ರವೇಶ ಆಗೋದು. ನಾನು 37 ವರ್ಷ ಅಧ್ಯಾಪಕನಾಗಿ, ಪ್ರಿನ್ಸಿಪಾಲ್ ಆಗಿ, ಪ್ರೊಫೆಸರ್ ಆಗಿ, ಪ್ರಿನ್ಸಿಪಾಲ್ ಆಗಿ ದುಡಿದಿದ್ದೇನೆ. ಆದರೆ ನಾನು ಎಂದೂ ಬೂಟ್ ಹಾಕ್ಕೊಳ್ಳಿಲ್ಲ. ಚಪ್ಪಲಿ ಹಾಕ್ಕೊಳ್ಳೋದು, ಸಂದರ್ಭ ಬಂದಾಗ ಕಾಲು ತೊಳ್ಕೊಳ್ಳೋದು. ಯಾಕೆ? ಅಪವಿತ್ರ ಸ್ಥಿತಿಯಲ್ಲಿ ಕಲಿ ನಮ್ಮಲ್ಲಿ ಪ್ರವೇಶ ಮಾಡ್ತಾನೆ. ಕಲಿ ಪ್ರವೇಶದಿಂದ ನಮ್ಮಲ್ಲಿ ನಾಸ್ತಿಕತೆ ಬರ್ತದೆ. ನಾಸ್ತಿಕತೆಯಿಂದ ನಮ್ಮ ಕಡೆಯಿಂದ ಅನೇಕ ಅಧರ್ಮದ ಕೆಲಸಗಳು ಕೂಡ ಆಗುತ್ತವೆ. ಆಗ ಇಂದ್ರ ಅವಳ ಹೊಟ್ಟೆಯನ್ನು ಪ್ರವೇಶ ಮಾಡ್ತಾನೆ. ದೇವತೆ ಬೇಕಾದಷ್ಟು ಸೂಕ್ಷ್ಮ ರೂಪ ತೆಗೆದುಕೊಳ್ಳಬಹುದು. ವ್ರತದಿಂದ ಬೆಳೆದು ಒಳ್ಳೆ ಬಲಿಷ್ಠವಾದ ಬೆಳೆದ ಆ ಭ್ರೂಣವನ್ನು, ಆ ಶಿಶುವನ್ನು ತನ್ನ ವಜ್ರಾದಿಂದ 7 ಭಾಗದಲ್ಲಿ ಕತ್ತರಿಸಿ ತುಂಡು ಮಾಡ್ತಾನೆ.
ಆದರೆ ಪುಂಸವನ ವ್ರತದಿಂದ ಸಿದ್ಧವಾದ ಗರ್ಭ 7 ಪ್ರತ್ಯೇಕ ಕೂಸುಗಳಾಗಿ ನಮ್ಮನ್ನು ಹೊಡೆಯಬೇಡ ನಮ್ಮನ್ನು ಯಾಕೆ ಕೊಲ್ತೀನಿ, ನಾವು ಮಾಡಿದ ತಪ್ಪೇನು, ನಮ್ಮ ಅಮ್ಮ ತಪ್ಪು ಮಾಡಿದರೆ ನಮ್ಮ ತಪ್ಪೇನು, ನಮಗೆ ಯಾಕೆ ಈ ರೀತಿಯಾಗಿ ಪೀಡೆ ಕೊಡ್ತೀನಿ ನೀನು ಅಂತಕೊಂಡು ಅಳ್ತಾ ಇದ್ದಾರೆ. ಆ 7ರಲ್ಲಿ ಒಂದೊಂದರಲ್ಲಿ ಮತ್ತೆ 7 ವಿಭಾಗ ಮಾಡಿದ. ಹೀಗೆ 49 ಶಿಶುಗಳು ಒಳಗರ್ಭದಲ್ಲಿ ಆದವು. ಒಂದೇ ಸಲ ಅಳ್ತಾ ಇದ್ದಾರೆ, ಉಳಿಸು ಅಂತ ಅಂತೇಳಿ. ಕೊನೆಗೆ ಆಯ್ತು ಅಂತ ಹೇಳ್ತಾನೆ, ನಿಮ್ಮನ್ನು ಕೊಲ್ಲೋದಿಲ್ಲ, ಮಾರುತ ಅಳಬೇಡಿ. ರೋದನ ಸಂಸ್ಕೃತದ ರುದರೋದನ ಧಾತು, ಮಾರುತ ಅಳಬೇಡಿ ಅಂತ ಹೇಳಿ ಆ 49 ಜನರನ್ನು ಜೀವಿತರಾಗಿ ಗರ್ಭದಿಂದ ಹೊರಗೆ ಬರುವಂತೆ ಮಾಡ್ತಾನೆ. ದ್ವಿತೀಯ ಸಂದರ್ಭ ಏನಾಗಿರಬೇಕು, ಒಂದು ಮಗುವನ್ನು ಹಡೆದರೆ ಎಷ್ಟು ಶ್ರಮ ಆಗಿರ್ತದೆ ಹೆಣ್ಮಕ್ಳಿಗೆ ಗೊತ್ತು. ಎಚ್ಚರ ಆಗ್ತದೆ, ನೋಡ್ತಾಳೆ 49 ಶಿಶುಗಳು ಅಮ್ಮ 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 ಅಂತಕೊಂಡು ತಾಳ್ತಾ ಇದ್ದ. ಅವಳು ಹೇಳಿದ್ದು 9 ತಿಂಗಳು ಪೂರ್ತಿ ಆಗಿಲ್ಲ. ಈ ರೀತಿಯಾಗಿ ಯಾಕೆ ಅವಳಿಗೆ ಅರ್ಥ ಆಯ್ತು. 49 ಒಂದಾಗಿದ್ದರೆ ಮಹಾಶಕ್ತಿ ಆಗ್ತಿತ್ತು. ಆ ಶಕ್ತಿ 49 ಭಾಗದಲ್ಲಿ ವಿಭಕ್ತವಾದವು. ಆಗ ಅವಳು ಕೇಳಿದಳು, ಇಂದ್ರ ನಿಂದೇ ಕಿತಾಪತಿಯಲ್ಲೇನು, ನೀನೇ ಭ್ರೂಣವನ್ನು ಈ ರೀತಿ ವಿಭಾಗ ಮಾಡಿದವನ್ನಲ್ಲೇನು? ಹೌದು ಅಂತ ಒಪ್ಕೊಳ್ತಾನೆ. ಅಮ್ಮ, ಪ್ರತಿಯೊಬ್ಬನಿಗೂ ತನ್ನ ಪ್ರಾಣ ಉಳಿಸಿಕೊಳ್ಳೋದು ಅವನ ಕರ್ತವ್ಯವಾಗಿದೆ. ಅದಕ್ಕೆ ನನ್ನನ್ನು ಕೊಲ್ಲಬೇಕು ಅಂತ ಮಾಡುವ ಈ ಮಗುವಿನ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರ 49 ವಿಭಾಗ ನಾನು ಮಾಡಿದ್ದೇನೆ. ಆದರೆ ಈ ಶಿಶುಗಳು ವ್ರತದಿಂದ ಹುಟ್ಟಿರ್ತಕ್ಕಂಥವುಗಳು. ಅವುಗಳಿಂದ ಇವುಗಳಿಗೆ ದೇವತಾ ಕಕ್ಷೆಯಲ್ಲಿ ನಾನು ಸ್ಥಾನವನ್ನು ಕೊಡ್ತೇನೆ. ಇವತ್ತಿನಿಂದ ಇವು ಮರುತ್ಗಣಗಳು ಅಂತ ಅನಿಸ್ಕೊಳ್ಳಲಿ ಅಂಥೇಳಿ ಇಂದ್ರ ವರ ಕೊಡ್ತಾನೆ. ಆ ಮರುತ್ಗಣಗಳು ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು, ಮನುಷ್ಯರಿಗೆ ಬಹಳ ಉಪಕಾರಕರಾಗಿರ್ತಕ್ಕಂಥವ್ರು. ಅಷ್ಟೇ ಅಲ್ಲ, ಮಹಾ ವಿಶೇಷವಾದ ಧಾರ್ಮಿಕರು. ಈ ಧಾರ್ಮಿಕರು 7 ಗುಂಪುಗಳ 7 ಗುಂಪಿನಲ್ಲಿರ್ತಾರೆ. 49 ಜನ 7 ಗುಂಪಿನಲ್ಲಿರ್ತಾರೆ. ಗುಂಪಿನಲ್ಲಿರ್ತಕ್ಕಂತಹ ಈ 49 ಜನರ ಹೆಸರು ಈ ರೀತಿಯಾಗಿದೆ. ಮಹಾತಪಸ್ವಿಗಳು. ಅವ್ರ ಹೆಸರು ಓದಿದರೂ ಕೂಡ ನಮಗೆ ಪುಣ್ಯ ಬರ್ತದೆ. ಮೊದಲನೇ ಗಣದಲ್ಲಿ ಚಿತ್ರ ಜ್ಯೋತಿಷ್, ಚೈತ್ಯ, ಜ್ಯೋತಿಷ್ಮತ್, ಶಕರಜ್ಯೋತಿ, ಸತ್ಯ, ಸತ್ಯಜ್ಯೋತಿಷ್, ಸುತಪಸ್ ಅಂತ 7 ಜನ ಮರುತ್ ದೇವತೆಗಳಿದ್ದಾರೆ. ಎರಡನೇ ಗಣದಲ್ಲಿ ಅಮಿತ್ರ, ಋತಜಿತ್, ಸತ್ಯಜಿತ್, ಸುತಮಿತ್ರ, ಸುರಮಿತ್ರ, ಸುಷೇಣ, ಸೇನಜಿತ್ ಅಂತ ಹೇಳಿ ಇದ್ದಾರೆ. ಮೂರನೇ ಗಣದಲ್ಲಿ ಉಗ್ರ, ಧನದ, ಧಾತು, ಭೀಮ, ವರುಣ ಅಂತ ಹೇಳಿ. ನಾಲ್ಕನೇ ಗಣದಲ್ಲಿ ಒಂದೇ ಹೆಸರಿನ 6 ಜನ, ಇನ್ನೊಂದು ಹೆಸರಿನ ಒಬ್ಬರು. ಅಭಿಯುಕ್ತಾಕ್ಷಿಕರು, ಸಾಹೂಯ ಅಂತಕೊಂಡ ಹೆಸರಿನಿಂದ ಇದ್ದಾರೆ. 5ನೇ ಗಣದಲ್ಲಿ ಅನ್ಯದೃಶ್,
ಈದೃಶ್, ದ್ರುಮಿತ, ವೃಕ್ಷ, ಸಮಿತ್, ಈ ರೀತಿಯಾಗಿರ್ತಕ್ಕಂಥ 7 ಜನ ದೇವತೆಗಳಿದ್ದಾರೆ. ಸಮಿತ್ ಮತ್ತು ಸರಿತ್. 6ನೇ ಗಣದಲ್ಲಿ ಈದೃಶ್, ನಾನ್ಯಾದೃಶ್, ಪುರುಷ್, ಪ್ರತಿಹರ್ತೃ, ಸಮಚೇತನ, ಸಮವೃತ್ತಿ, ಸಂಹಿತ ಅಂತ ತಿಳ್ಕೊಂಡು ಅಂತೇಳಿ 7 ಜನ ಇದ್ದಾರೆ. 7ನೇ ಗಣದಲ್ಲಿ ಕೆಲವರು ದೇವತೆಗಳು, ಕೆಲವರು ದೈತ್ಯರು. ಈ ರೀತಿಯಾಗಿ ಇವರ ಸ್ಥಿತಿ ಕ್ರಮ ಇದೆ. ಇವರು ಇರ್ತಕ್ಕಂತಹ ಸ್ಥಳ ಈ ರೀತಿಯಾಗಿದೆ. ಮೊದಲೇ ಗಣದವರು ಪೃಥ್ವಿಯ ಮೇಲೆ ಮೋಡದ ಪರ್ಯಂತ ವ್ಯಾಪಿಸಿದ್ದಾರೆ. 2ನೇಯವರು ಮೋಡದಿಂದ ಸೂರ್ಯನವರೆಗೆ ವ್ಯಾಪಿಸಿದ್ದಾರೆ. 3ನೇ ಗುಂಪಿನವರು ಸೂರ್ಯನ ಮೇಲೆ ಚಂದ್ರಮಂಡಲದ ಕೆಳಭಾಗದವರೆಗೂ ವ್ಯಾಪಿಸಿದ್ದಾರೆ. 4ನೇ ಗಣದವರು ಚಂದ್ರನ ಮೇಲೆ ನಕ್ಷತ್ರಗಳವರೆಗೂ ವ್ಯಾಪಿಸಿದ್ದಾರೆ. 5ನೇಯವರು ನಕ್ಷತ್ರಕ್ಕಿಂತಲೂ ಧ್ರುವ ನಕ್ಷತ್ರವರೆಗೂ ವ್ಯಾಪಿಸಿದ್ದಾರೆ. 7ನೇ ಗಣದವರು ಆ ಧ್ರುವ ನಕ್ಷತ್ರದ ಮೇಲೆ ವ್ಯಾಪಿಸಿಕೊಂಡು ಇವರೆಲ್ಲ ಆಯಾ ಸ್ಥಳದಲ್ಲಿ ಇದ್ದು ತಪಸ್ಸು ಮಾಡಿ ನಮ್ಮ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡತಕ್ಕಂಥ ಮಹಾನುಭಾವರಾಗಿದ್ದಾರೆ. ಇಂಥ ಮಹಾನುಭಾವರ ಹೆಸರು ನಾನು ಹೇಳಿದೆ, ನೀವು ಕೇಳಿಸ್ಕೊಂಡಿದ್ದೀರಿ. ಆದರೆ ಎಷ್ಟು ನೆನಪಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆ ಎಷ್ಟು ನೆನಪು ಉಳಿತದೆ ಯಾರಿಗೆ ಗೊತ್ತು. ಹಾಗೆ ನಮ್ಮ ನೆನಪು ಉಳಿಯೋದಲ್ಲಿ ಫಾಸ್ಟ್ ಹೇಳಿದರೆ ನಾವು ಬರ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಆದ್ದರಿಂದ ಕೇವಲ ಹೆಸರು ಕೇಳಿದರೂ ಕೂಡ ಪಾಪ ಹೊರಟೋಗ್ತದೆ. ಕೇವಲ ಹೆಸರು ಹೇಳೋದ್ರಿಂದಲೇ ಅವರು ಸಂತುಷ್ಟರಾಗ್ತಾರೆ. ಈ ಮರುತ್ತುಗಳು ಪರಾಕ್ರಮಿಗಳಾಗಿದ್ದರಿಂದ ಅತಿ ಸಿರಿವಂತರು ಆಗಿದ್ದಾರೆ. ಇವರು ಮೇರು ಪರ್ವತದ ತಪ್ಪಲು ಪ್ರದೇಶದಲ್ಲಿ ಒಂದು ವಿಸ್ತೃತವಾದ ಯಜ್ಞವನ್ನು ಮಾಡಿ ಜ್ಞಾನಸತ್ರ ಮಾಡ್ತಾರೆ. ಅವರ ಜ್ಞಾನಸತ್ರದಲ್ಲಿ ಸ್ವತಃ ತಾವು ಮರುತ್ತುಗಳು ಕೂಡ ಬೆಳೆಸ್ಲಿಕ್ಕೆ ನಿಂತಿದ್ರು ಅಂತ ಹೇಳಿ ಬರ್ತದೆ. ಇಂದ್ರಾದಿ ದೇವತೆಗಳು ಅಲ್ಲಿ ಬಂದಿದ್ದರು. ಈ ಮಂತ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ. ರಾಜಾಯ ಪ್ರಸಹ್ಯ ಸಾಯಿನೇ ನಮೋ ವೈಶ್ರವಣಾಯ ಮಹಾರಾಜಾಯ ನಮಃ. ಸ್ವಸ್ತಿ ಸಾಮ್ರಾಜ್ಯಂ ಭೋಜ್ಯಂ ಸ್ವರಾಜ್ಯಂ ವೈರಾಜ್ಯಂ ಪಾರಮೇಷ್ಟಂ ರಾಜ್ಯಂ ಮಹಾರಾಜಮಾಧಿಪತ್ಯಮಯಂ ಸಮಂತಪರ್ಯ ಈಶ್ಯ ಸಾರ್ವಾದಾನಿಕ. ಇಂಥ ಎಲ್ಲ ಅನೇಕ ದೇವತೆಗಳು ಅನೇಕ ರೀತಿಯಾದ ಈ ಒಂದು ಯಜ್ಞದಲ್ಲಿ ತಾವೇ ಸ್ವತಃ ಮರುತಃ ಪರಿವೇಷ್ಟಾರೋ ಮರುತಸ್ಯ ಅವಸಂಗ್ರಹೇ. ಇವರ ಯಜ್ಞದಲ್ಲಿ ತಾವು ಅಲ್ಲದೆ ಉಳಿದ ದೇವತೆಗಳು ಇವರ ಯಜ್ಞದಲ್ಲಿ ಬಡಿಸ್ಲಿಕ್ಕೆ ಸಹಾಯ ಮಾಡಿದರು ಅಂತೇಳಿ ವರ್ಣನೆ ಬರ್ತದೆ. ಮಂತ್ರ ಬಿಟ್ಟು ಮಾಡುವಾಗ ನಾವು ರಾಜಾದಿರಾಜ ಅಂತ ಹೇಳ್ತೇವೆ. ಅದರಲ್ಲಿ ಹೇಳ್ತಾರೆ ಎಲ್ಲ ದೇವತೆಗಳು ಮರುತ್ತಸ್ಯ ಅವಸಂಗ್ರಹೇ ಪರಿವೇಷ್ಟಾರ, ಬಡಿಸೋದಕ್ಕೋಸ್ಕರ ಇವ್ರ ಮನೆಯಲ್ಲಿದ್ದು ಸಹಾಯ ಮಾಡ್ತಾಯಿದ್ರು ಅಂತನ್ನೋ ವರ್ಣನೆ ಬರ್ತದೆ. ಅಂದರೆ ಮರುತ್ತುಗಳು ಎಷ್ಟು ಶ್ರೇಷ್ಠರಾಗಿರಬೇಕು, ಇವರ ಮಹಿಮೆ ಅದೆಷ್ಟಿರಬೇಕು.
ಆದರೆ ಈ ಮರುತ್ತುಗಳಿಗೆ ಇಂತಹ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಕೊಟ್ಟವನು, ಶಾಪಾನುಗ್ರಹ ಸಾಮರ್ಥ್ಯವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸಾಕ್ಷಾತ್ ಶ್ರೀಹರಿ. ಆದ್ದರಿಂದಾಗಿ ಮರುಶ್ಚಮೆ, ಇಂದ್ರಶ್ಚಮೆ, ಮತ್ತು ಆ ಹೆಸರಿನಲ್ಲಿ ಜೊತೆ ಇಂದ್ರ ಅಂತ ಅನ್ನೋದನ್ನು ತಪ್ಪದೇ ತೋರಿಸ್ತಾರೆ. ಈ ಮರುತ್ತರ ಬಗ್ಗೆ ಸಾಕಷ್ಟು ವಿವರಣೆ ಬಂದಿದೆ. ಆದ್ದರಿಂದ ಮರುತಶ್ಚಮೆ, ಇಂದ್ರಶ್ಚಮೆ. ನಾನು ಮರುತುಗಳಿಗೆ ಸಾಮರ್ಥ್ಯ ಕೊಟ್ಟವನು ಇಂದ್ರನಾಮಕನಾಗಿ ಪರಮಾತ್ಮ ಹೇಳಿ ಮುಂದೆ ಹೋಗ್ಬೋದಾಗಿತ್ತು. ಆದರೆ ನಮ್ಮ ಸಾಹಿತ್ಯ, ವೇದ ಸಾಹಿತ್ಯ ಎಷ್ಟು ವಿಸ್ತಾರವಾಗಿದೆ. ಒಬ್ಬೊಬ್ಬರು ದೇವತೆಗಳ ಚರಿತ್ರೆ ಬಹಳ ಅದ್ಭುತವಾಗಿದೆ. ದ್ವಿತೀಯ ತಪಸ್ಸಿನಿಂದ ಹುಟ್ಟಿ ದೇವತ್ವವನ್ನು ಪಡೆದು ಮೇರು ಪರ್ವತದ ತಪ್ಪಲಿನಲ್ಲಿ ಯಜ್ಞ ಮಾಡಿದರೆ ಸಾಧ್ಯ ಸಂತ ದೇವಾ, ಸಿದ್ಧರು, ಸಾಧ್ಯರು ಮೊದಲಾದ ದೇವತೆಗಳು ಪರಪರಿವೇಷ್ಟಾರ ಮರುತ್ ಯಜ್ಞದಲ್ಲಿ ಬಡಿಸೋದಕ್ಕೆ ನಿಂತುಕೊಂಡು ಸಹಾಯ ಮಾಡ್ತಾ ಇದ್ರು. ಅಂದರೆ ಈ ಮರುತ್ತುಗಳು ಎಷ್ಟು ಶ್ರೇಷ್ಠ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಈ ಮರುತ್ತುಗಳ ಬಗ್ಗೆ ವಿವರಣೆ ಹರಿಕಥಾಂಸಾರದಲ್ಲಿಯೂ ಕೂಡ ಬಂದಿದೆ. ಇದರ ನಂತರ ವಿಶ್ವೇ ದೇವಶ್ಚಮೆ, ಇಂದ್ರಶ್ಚಮೆ. ವಿಶ್ವೇ ದೇವತೆಗಳು. ಈ ವಿಶ್ವೇ ದೇವತೆಗಳು ಯಾರು? ವಿಶ್ವೇ ದೇವತೆಗಳು ಅವರಲ್ಲಿರ್ತಕ್ಕಂತಹ ವಿಶ್ವಕ್ಕೆ ಸಹಾಯ ಮಾಡತಕ್ಕಂಥ ಸಾಮರ್ಥ್ಯ, ಜಗತ್ತಿಗೆ ಸಹಾಯಕರಾಗಿರ್ತಕ್ಕಂಥವರ ಸಾಮರ್ಥ್ಯ, ಅದು ಪರಮಾತ್ಮನೇ ಕೊಟ್ಟದ್ದು. ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿ ಶ್ರೀಹರಿಯೇ ಅವರಿಗೆ ಇದನ್ನು ಕೊಟ್ಟದ್ದು ಅಂತ ತಿಳ್ಕೊಂಡಂತನ್ನೋದನ್ನು ಹೇಳಿ ನಾನು ಮುಂದೆ ಹೋಗ್ಬೋದು. ಆದರೆ ವಿಶ್ವೇ ದೇವತೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ಲ. ನಾವು ಯಾವುದೇ ಕರ್ಮ ಮಾಡಲಿ, ಶ್ರಾದ್ದವನ್ನೇ ಮಾಡಲಿ, ಮಹಾಲಯ ಶ್ರಾದ್ದವನ್ನೇ ಮಾಡಲಿ, ತೀರ್ಥ ಶ್ರಾದ್ದವನ್ನೇ ಮಾಡಲಿ, ನಾಂದಿ ಶ್ರಾದ್ದವನ್ನೇ ಮಾಡಲಿ, ಇಷ್ಟ ಕರ್ಮಗಳನ್ನು ಮಾಡಲಿ, ಅಥವಾ ನೈಮಿತ್ತಿಕ ಕರ್ಮಗಳನ್ನು ಮಾಡಲಿ, ಕಾಮ್ಯ ಕರ್ಮಗಳನ್ನು ಮಾಡಲಿ, ಏನೇ ಮಾಡಿದರೂ ಈ ವಿಶ್ವೇ ದೇವತೆಗಳನ್ನು ನಾವು ನೆನೆಸಲೇಬೇಕಾಗ್ತದೆ. ಪುರೋಹಿತರು ಬರ್ತಾರೆ, ಪುಣ್ಯವಾಚನ ಮಾಡಿಸ್ತಾರೆ, ನೀರು ಬಿಡಿಸ್ತಾರೆ, ರೊಕ್ಕ ಕೊಟ್ಟು ದಕ್ಷಿಣೆ ಕೊಟ್ಟು ಕಳಿಸ್ತೀವಿ. ಏನು ಮಾಡಿದೀವು ಏನು ಮಾಡಲಿಲ್ಲ ಗೊತ್ತಿಲ್ಲ. ಈ ಅಂಧವಿಶ್ವಾಸ ಬೇಡ. ವಿಶ್ವೇ ದೇವತೆಗಳು ಇವರು ಬ್ರಹ್ಮನಿಂದ ಹುಟ್ಟಿರ್ತಕ್ಕಂಥ, ಮೊದಲು ಬ್ರಹ್ಮನಿಂದ ಹುಟ್ಟಿರ್ತಕ್ಕಂಥವರು. ಹುಟ್ಟಿನಿಂದಲೇ ಪರಮಾತ್ಮ ದೇವತ್ವವನ್ನು ಕೊಟ್ಟ. ಅದರಿಂದ ದೇವಲೋಕದಲ್ಲಿ ಎಲ್ಲ ಥರದ ಸುಖಗಳು, ಎಲ್ಲ ಥರದ ಭೋಗವನ್ನು ಮಾಡ್ತಾನೆ ಅವರು ತಮ್ಮ ತೇಜಸ್ಸನ್ನು ಕಳೆದುಕೊಂಡರು. ತೇಜಸ್ಸನ್ನು ಕಳೆದುಕೊಂಡ ನಂತರ ಬ್ರಹ್ಮದೇವರು ಎದುರಿಗೆ ಹೋಗುವ ಧೈರ್ಯ ಬರಲಿಲ್ಲ. ಬ್ರಹ್ಮದೇವರನ್ನು ಕರೆಸಿದರು. ಯಾಕೆ ನಿಮ್ಮ ತೇಜಸ್ಸು ಕುಂದಿದೆ? ನನಗೆ ಗೊತ್ತಿದೆ. ಯಾವಾಗ ತನ್ನ ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂಥ ಆಚರಣೆಯನ್ನು ಮಾನವ ಬಿಟ್ಬಿಡ್ತಾನೆ, ಆಗ ಅವನ ತೇಜಸ್ಸು ಕಡಿಮೆ ಆಗ್ತಾ ಬರ್ತದೆ. ಹೇಗೆ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾ ಹೋಗ್ತಾನೆ, ಅವನ ಮುಖದಲ್ಲಿ ಒಂದು ವಿಶಿಷ್ಟವಾದ ತೇಜಸ್ಸು ಅದ್ಭುತವಾದ ರೀತಿಯಲ್ಲಿ ಬರ್ತದೆ. ಇಂತಹ ತೇಜಸ್ಸು ನೀವು ಪುನಃ ಪಡಿಬೇಕು ಅಂತಕೊಂಡಂತ. ಆಗ ವಿಶ್ವೇ ದೇವತೆಗಳು ಹೇಳಿದರು, ಈ 10 ಜನರ ದೇವತೆಗಳ ಗುಂಪಿದು, ಇನ್ನು ಮತ್ತೆ ಬೇರೆ ವಿಶ್ವೇ ದೇವತೆಗಳು ಬಹಳ ವಿಸ್ತಾರವಾಗಿದ್ದಾರೆ, ಅದನ್ನ ನಂತರ ನೋಡ್ಲಿಕ್ಕೆ ಪಡೆಯೋಣ ನಾವು.
ಇವರಿಗೆ ವಿಶ್ವ ದೇವತೆಗಳನ್ನು ಬರಲಿಕ್ಕೆ ಹೆಸರು ಕಾರಣ ಇಷ್ಟೇ. ಈ ದೇವತೆಗಳನ್ನು ನಿಮಿತ್ತ ಮಾಡಿಕೊಂಡು ಮಾಡುವ ಹೋಮಕ್ಕೇನೆ ವೈಶ್ವದೇವ ಅಂತ ಹೆಸರು. ವಿಶ್ವದೇವ ಸಂಬಂಧಿ ವ್ರತಂ ಯಜ್ಞಂ ವೈಶ್ವದೇವ. ಇವರಿಗೆ ಬ್ರಹ್ಮದೇವರು ಹೇಳಿದರು, ನನ್ನ ಮಕ್ಕಳು ಮರೀಚಿ, ಅತ್ರಿ, ಪುಲಹ, ಕ್ರತು, ವಸಿಷ್ಠ ಅಂತ ತಿಳ್ಕೊಂಡು ನನ್ನ ಮಕ್ಕಳಿದ್ದಾರೆ. ಅವರ ಮೊಮ್ಮಕ್ಕಳು ಮಹಾ ತಪಸ್ವಿಗಳು, ಮಹಾ ಜ್ಞಾನಿಗಳು. ನೀವು ಅವರ ಹತ್ರ ಹೋಗ್ರಿ, ಅವರು ನಿಮ್ಮ ಕಳೆದು ಹೋದ ಜ್ಞಾನ ನಿಮಗೆ ತಿರುಗಿ ವಾಪಸ್ ಕೊಡ್ತಾರೆ. ನಿಮಗೆ ಹೊಸದಾಗಿ ಜ್ಞಾನ ಬರುವಂತೆ ನಿಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾರೆ. ಅವರ ಹತ್ರ ಹೋಗ್ರಿ ಅಂತ ಹೇಳಿದ್ರು. ಅವರು ಇವರಿರುವ ಸ್ಥಳದಲ್ಲಿ ಬಂದರು. ತಮ್ಮ ಮನೆಗೆ ಬಂದ ದೇವತೆಗಳನ್ನು ನೋಡಿ ಆ ಪಿತೃಗಳ ಪುತ್ರರು, ಅವರಿಗೆ ಪಿತೃದೇವತೆಗಳು ಅಂತ ಹೆಸರು, ಅವರು ದೇವತೆಗಳೇ ಬನ್ನಿ, ಮಕ್ಕಳೇ ಬನ್ನಿ, ಬನ್ನಿ ಕೂತ್ಕೊಳ್ಳಿ, ಏನು ಬೇಕಾಗಿತ್ತು, ಏನು ನಿಮಗೆ ಸಹಾಯ ಮಾಡಲಿ ಅಂತ ಕೊಂಡ್ಕೊಂಡು ಕೇಳ್ತಾರೆ. ದೇವತೆಗಳಿಗೆ ಅಪಮಾನವಾಗ್ತದೆ. ಯಾಕೆ? ನಾವು ಬ್ರಹ್ಮದೇವರ ಮಕ್ಕಳು, ಇವರು ಬ್ರಹ್ಮದೇವರ ಇನ್ನೊಬ್ಬ ಮಕ್ಕಳಾದ ಮರೀಚಿ, ಅಸ್ತಿಪುಲ ನಮಗೆ ಸಹೋದರರು, ಅವರ ಮಕ್ಕಳು ಇವರು. ಇವರಿಗೆ ನಾವು ಚಿಕ್ಕಪ್ಪ ದೊಡ್ಡಪ್ಪರಾಗಿದ್ದೇವೆ. ಇವರು ನಮ್ಮ ಮಕ್ಕಳ ಸಮಾನ. ಆದರೆ ಇವರೇ ನಮಗೆ ಮಕ್ಕಳೇ ಬನ್ನಿ ಕೂತ್ಕೊಳ್ಳಿ ಅಂತ ತಿಳ್ಕೊಂಡಂತ ಇದ್ದಾರೆ. ಏನಿದು? ಅಪಮಾನವಾಯಿತು. ಬ್ರಹ್ಮದೇವರ ಹತ್ರ ಹೋದರು. ಅವರ ಹತ್ರ ಉಪದೇಶ ಪಡೆಯೋದಿಲ್ಲ, ಜ್ಞಾನ ಬೇಕಾಗಿಲ್ಲ. ಯಾಕೆ? ನಮ್ಮನ್ನು ಮಕ್ಕಳು ಅಂತ ಕರೆದ್ರು. ಬ್ರಹ್ಮದೇವರು ಹೇಳಿದ್ರು, ಅವ್ರು ಏನು ತಪ್ಪು ಮಾಡಿದ್ದಾರೆ? ನಿಮ್ಮಲ್ಲಿದ್ದ ಈಗೋ ದೂರ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ನಿಮ್ಮನ್ನು ಕರೆದಿದ್ದಾರೆ. ನಾವು ದೇವತೆಗಳು ಸಮರ್ಥರು ಅಂತ ಈಗೋ ಇದೆಯಲ್ಲ, ತತ್ವಜ್ಞಾನ ಇಲ್ಲದೆ ಇದಕ್ಕೆ ಈ ಶಕ್ತಿ ಬರಲಿಕ್ಕೆ ಸಾಧ್ಯವಿಲ್ಲ. ಈಗ ಅವರು ನಿಮಗಿಂತ ಹೆಚ್ಚು ಜ್ಞಾನವುಳ್ಳವರು, ಜ್ಞಾನಜ್ಯೇಷ್ಠರಾದ್ದರಿಂದಾಗಿ ನಿಮ್ಮ ಈಗೋ ಪರೀಕ್ಷೆ ಮಾಡೋದಕ್ಕೋಸ್ಕರ ಮಕ್ಕಳೇ ಬನ್ನಿ ಅಂತ ಹೇಳಿ ಕರೆದು ಪುನಃ ಹೋಗಿ. ಆಗ ಅವರು ಪುನಃ ಪಿತೃದೇವತೆಗಳ ಹತ್ರ ಬಂದಿದ್ದಾರೆ. ಧರ್ಮ ಅಂತಕ್ಕಂಥ ದೇವತೆಯಲ್ಲಿ, ವಿಶ್ವ ಅಂತಿಕೊಂಡಂತಕ್ಕಂಥ ಅವಳ ಹೆಂಡತಿಯಲ್ಲಿ ಈ 10 ಜನರು ಪುನಃ ಜನ್ಮ ತೆಗೆದುಕೊಳ್ತಾರೆ. ಇದೇ ರೀತಿ ಹೋಗ್ಲಿಕ್ಕೆ ಅವ್ರಿಗೆ ಧೈರ್ಯ ಬರಲಿಲ್ಲ. ಅವರು ಪಿತೃದೇವತೆಗಳ ಹತ್ರ ಬಂದು ಪುನಃ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಸ್ವತಃ ಮರ್ಯಾದ ಜ್ಞಾನ ಮತ್ತು ತಿರುಗಿ ಅವರು ವಾಪಸ್ ಸಿಗ್ತದೆ, ಅಪರೋಕ್ಷ ಜ್ಞಾನಗಳಾಗ್ತಾರೆ. ಆದ್ದರಿಂದಾಗಿ ಅವರಿಗೆ ಬಹಳ ಸಂತೋಷವಾಗ್ತದೆ. ಸಂತೋಷವಾದ ಕ್ಷಣಕ್ಕೇನೆ ಅವರು ಪಿತೃದೇವತೆಗಳು ಅಂತೇನು ಬ್ರಹ್ಮದೇವರು ಮೊಮ್ಮಕ್ಕಳಿದ್ದಾರೆ ಅವರಿಗೆ ಕೇಳಿದರು, ನಮಗೆ ಜ್ಞಾನೋಪದೇಶ ಮಾಡಿದಿರಿ, ನಿಮಗೆ ಗುರುದಕ್ಷಿಣೆ ಅಂತ ನಾವು ಏನು ಕೊಡಬೇಕು? ಯಾವ ಗುರುದಕ್ಷಿಣೆ ನಿಮಗೆ ಕೊಡೋಣ ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ಕೊಡೋದಿದ್ರೆ ಒಂದು ಕೆಲಸ ಮಾಡಿ, ನಮಗೆ ಇಂಥ ಒಂದು ಜ್ಞಾನ ಕೊಡಿ. ಭೂಮಿಯಲ್ಲಿ ಅನೇಕ ಮಾನವರು, ಗಂಧರ್ವಾದಿಗಳು, ಯಾರಿಗೆ ಶರೀರ ನಾಶ ಇದೆ, ಅವರು ಆಯುಷ್ಯ ಮುಗಿದ ಮೇಲೆ, ಶರೀರ ಬಿಟ್ಟ ಮೇಲೆ ಅವರ ಮಕ್ಕಳು ಅವರನ್ನು ಉದ್ಧರಿಸುವುದಕ್ಕೋಸ್ಕರ ಶ್ರಾದ್ದ ಮಾಡ್ತಾರೆ, ಅವರ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಆದರೆ ಅವರ ಪಿತೃಗಳು ನಿರಂಶರಾದ್ದರಿಂದಾಗಿ ಆ ಪಿತೃಗಳಿಗೆ ಅವರ ಅಪ್ಪ, ಅಮ್ಮ, ಅಜ್ಜ ಇತ್ತ ಬರಲಿಕ್ಕಾಗೋದಿಲ್ಲ. ಪಿಂಡ ಇಟ್ಟಿದ್ದನ್ನು ಅಲ್ಲಿ ಹಸುವಿಗೆ ಅಥವಾ ನೀರಿನಲ್ಲಿ ವಿಸರ್ಜನೆ ಮಾಡ್ತೇವೆ. ಇದು ಅವರ ಪಿತೃಗಳಿಗೆ ಮುಟ್ಟೋದು ಹೇಗೆ? ಅದಕ್ಕೆ ನೀವು ನಮಗಿಂತ ಒಂದು ಸಾಮರ್ಥ್ಯ ಕೊಡಬೇಕು. ಶ್ರಾದ್ದ ಮಾಡತಕ್ಕಂಥವನ್ನ ಪಿತೃ ಪಿತಾಮಹ ಪ್ರಪಿತಾಮಹರನ್ನು, ಮಾತೃ ಪಿತಾಮಹಿ ಪ್ರತಿಪಾಮಹರನ್ನು ನಾವು ಗುರುತಿಸಬೇಕು. ಅವ್ರು ಎಲ್ಲಿದ್ದಾರೆ ಅದು ನಮಗೆ ಗೊತ್ತಾಗಬೇಕು. ಇವನು ಕೊಟ್ಟ ಪಿಂಡದಲ್ಲಿದ್ದ ಸಾರಭಾಗವನ್ನು ತೆಗೆದುಕೊಂಡು ಅವರಿಗೆ ನಾವು ಇದು ಮುಟ್ಟಿಸ್ಬೇಕು. ಆ ರೀತಿಯಾದ ಸಾಮರ್ಥ್ಯ ನಮಗೆ ಕೊಡಿ ಅಂತೇಳಿ ವರವನ್ನು ಕೇಳ್ತಾರೆ.
ಆಗ ವಿಶ್ವದೇವತೆಗಳು ಹೇಳ್ತಾರೆ ತಥಾಸ್ತು. ಆದರೆ ನೀವು ಲೋಕೋಪಕಾರಕ್ಕೋಸ್ಕರ ನಿಮ್ಮ ಜೀವನವನ್ನು ಮುಡುಪಿಡ್ತಾ ಇದ್ದೀರಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಎಷ್ಟು ಜನ ಶ್ರಾದ್ದ ಮಾಡ್ತಾರೆ, ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಪಿಂಡ ಪ್ರದಾನದಲ್ಲಿರ್ತಕ್ಕಂಥ ಸಾರಭಾಗ ತೆಗೆದುಕೊಂಡು ಮತ್ತೆ ಪುನಃ ಅವರಪ್ಪ ಪಶುವಾಗಿದ್ದರೆ ಹುಲ್ಲಿನ ರೂಪದಿಂದ, ಪಕ್ಷಿಗಳಾಗಿದ್ದರೆ ಕಾಳಿನ ರೂಪದಿಂದ, ಸ್ವರ್ಗದಲ್ಲಿದ್ದರೆ ಅಮೃತವನ್ನು, ನರಕದಲ್ಲಿದ್ದರೆ ಅಲ್ಲಿರ್ತಕ್ಕಂಥ ಸುರ ಇತ್ಯಾದಿಗಳನ್ನು, ಪೀಡದಾಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಅವರಿಗೆ ಕೊಡ್ತಾ ಇರ್ತಾರೆ. ಒಟ್ಟು ಅವರು ಎಲ್ಲಿದ್ದಾರೆ ಅವರಿಗೆ ಇದರ ಸಾರಭಾಗ ಮುಟ್ಟಿಸ್ತಾರೆ. ಅಷ್ಟೊತ್ತು ಅವರು ಸಂತೃಪ್ತರಾಗಿ ಸಂತೋಷದಿಂದ ಇರ್ತಾರೆ. ನಿಷ್ಟು ಲೋಕೋಪಕಾರ ನೀವು ಮಾಡಬೇಕು ಅಂತ ಬಯಸಿದ್ದರಿಂದಾಗಿ ನಮಗೂ ಆಶೆ ಆಗಿದೆ. ಶ್ರಾದ್ದದಲ್ಲಿ ನಿಮ್ಮನ್ನು ಕರೆದು ನಿಮ್ಮ ಪೂಜೆಯನ್ನು ಮಾಡೋಕ್ಕಿಂತ ಮೊದಲು ನಮ್ಮ ಪೂಜೆ ಆಗಬೇಕು, ನಾವು ಕೂಡ ಬರ್ತೇವೆ, ಅವ್ರಿಗೆ ಉಪಕಾರ ಮಾಡ್ತೇವೆ ಅಂತ. ಹೀಗಾಗಿ ಶ್ರಾದ್ದದಲ್ಲಿ ದೇವಬ್ರಾಹ್ಮಣರು ಅಂದರೆ ವಿಶ್ವೇ ದೇವತೆಗಳು, ಆ ಬ್ರಾಹ್ಮಣರಲ್ಲಿ ಆಹ್ವಾನ ಮಾಡ್ತೇವೆ. ಇಲ್ಲಿ ಪಿತೃಬ್ರಾಹ್ಮಣ ಅಂದರೆ ಪಿತೃಪಿತಾಮಹ ಪ್ರಪಿತಾಮಹ ಅನ್ನೋ ಮಾತೃಪಿತಾಮಹಿಯನ್ನು ಈ ರೀತಿಯಾಗಿ ಅಲ್ಲಿ ಆಹ್ವಾನ ಮಾಡ್ತೇವೆ. ನಾವು ಕೂಡ ಅನಿವಾರ್ಯವಾಗಿ ಆವಾಹಿಸಲ್ಪಡಬೇಕು. ಅವರಿಗೆ ಅವರು ಮಾಡಿದ ಕರ್ಮಗಳಿಗೆ ನಾವು ಫಲ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಅವರು ನಾವು ಬರ್ತೇವೆ, ನಿಮಗೆ ಸಾಮರ್ಥ್ಯ ಕೊಡ್ತೇವೆ ಅಂತ ತಿಳ್ಕೊಂಡಂತ ಹೇಳಿದರು. ಇವರು ಪಿತೃದೇವತೆಗಳು, ವೈಬ್ರಾಜರು, ಸೋಮಪರು, ಆಜ್ಯಪರು ಇತ್ಯಾದಿ ಅಗ್ನಿಶ್ವಾತರು ಹೆಸರಿನಿಂದ ಇದ್ದಾರೆ. ಇವರು ಪಿತೃದೇವತೆಗಳು. ಇವರು ಎಷ್ಟು ದಯಾಶೀಲರು ಅಂತಕೊಂಡಂತಂದರೆ, ನಾಳೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯ ಶ್ರಾದ್ದ ಇದೆ, ಅವರು ಅದಕ್ಕೋಸ್ಕರ ಹಿಂದಿನ ದಿವಸ ನಮ್ಮ ಮನೆ ಬಂದು ಕೂತ್ಕೊಳ್ತಾರೆ. ಆದ್ದರಿಂದ ನಮ್ಮಲ್ಲಿ ನಿಯಮ ಇದೆ, ಶ್ರಾದ್ದದ ಹಿಂದಿನ ದಿವಸ ಊಟ ಇಲ್ಲ. ಪಿತೃದೇವತೆಗಳು ಬಂದಿರ್ತಾರೆ, VIP ಗಳು, ಅವರೆದುರಿಗೆ ಊಟ ಪೀಠ ಮಾಡ್ತಾ ಕೂತ್ಕೊಳ್ಬೇಡಿ, ಅವರ ಧ್ಯಾನದಲ್ಲಿ ರತರಾಗಿ ಅಂತಕೊಂಡಿರ್ತಾರೆ. ಅವರು ಮರುದಿವಸ ಮಧ್ಯಾಹ್ನ 1:30ವರೆಗೂ ದಾರಿ ಕಾಯ್ತಾರೆ. ಇವನು ನಮ್ಮನ್ನು ಕುರಿತು ಶ್ರಾದ್ದ ಮಾಡ್ತಾನೇನು ಅಂತ ದಾರಿ ಕಾಯ್ತಾರೆ. ನಮ್ಮನ್ನು ಕುರಿತು ಅಂದರೆ ಅವ್ರ ತಂದೆ ತಾಯಿಯನ್ನು ಕುರಿತು. ಯಾಕೆ ತಂದೆ ತಾಯಿಯರನ್ನು ತಿರ್ಸ್ಲಿಕ್ಕೆ ಆಗೋದಿಲ್ಲ. 1:30ವರೆಗೂ ಇವನು ಶ್ರಾದ್ದ ಮಾಡುವ ಲಕ್ಷಣ ಕಾಣಿಸ್ಲಿಲ್ಲ ಅಂತಕೊಂಡಂತಂದರೆ, ಅಥವಾ ನನ್ನ ಸ್ವಲ್ಪ ಲೇಟ್ ಆಗ್ತದೆ ತಾವು ಕಾಯಬೇಕು ಅಂತ ಅವನು ಹೇಳದೇ ಇದ್ದರೆ, ಪಿತೃದೇವತೆಗಳು ಶಾಪ ಕೊಟ್ಟು ಹೊರಟೋಗ್ತಾರೆ. ಇಂದಿನ ದಿನಗಳಲ್ಲಿ ಈ ರೀತಿಯಾದ ಶ್ರಾದ್ದ ಮನೆಯಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠ. ಫಸ್ಟ್ ಪ್ರಿಫರೆನ್ಸ್ ಮನೆಯಲ್ಲಿ ಮಾಡುವುದು. ಸೆಕೆಂಡ್ ಪ್ರಿಫರೆನ್ಸ್ ಮಠದಲ್ಲಿ ಹೋಗಿ ಮಾಡೋದು. ಯಾಕೆ ಮನೆಯಲ್ಲಿ ಮಡಿ ಆಗೋದಿಲ್ಲ ಅಂತ ಮಠಕ್ಕೆ ಹೋಗ್ತೇವೆ, ಮಠದರು ಅನುಕೂಲ ಮಾಡಿಕೊಡ್ತಾರೆ. ಆದರೆ ಪಿತೃದೇವತೆಗಳು ನಮ್ಮ ಮನೆಗೆ ಬರ್ತಾರೆ. ಆಗ ಅವರು ನಾನು ಅಲ್ಲಿ ಹೋಗಿ ಶ್ರಾದ್ದ ಮಾಡ್ತೇವೆ ಬನ್ನಿ ಅಂತಂದರೆ ಕರುಣಾಥ ಹೋದ್ರು ಬರ್ತಾರೆ. ಆದರೆ ನಮ್ಮ ಮನೆಗೆ ಬಂದು ಊಟಕ್ಕೆ ಬಂದಿರತಕ್ಕಂಥ ಇನ್ನೊಬ್ಬರ ಮನೆ ಕರೆದುಕೊಂಡು ಹೋದ್ರೆ ಹೇಗಿರ್ತದೆ? ಆಚಾರ್ಯ ಇಂಪ್ರ್ಯಾಕ್ಟಿಕಲ್. ಮನೆಯಲ್ಲಿ ಮಡಿ ಸೀರೆ ಹಾಕ್ಕೊಂಡು ಅಡುಗೆ ಮಾಡೋರು ಯಾರು? 9 ಗಜದ ಸೀರೆ ಉಟ್ಕೊಳ್ಳೋರು ಯಾರು? ಶ್ರಾದ್ದಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟೆಲ್ಲ ಶ್ರಮ ಪಡೋರು ಯಾರು? ಹಣ ಕೊಟ್ಬಿಟ್ಟು ಮಠದವರೆಲ್ಲ ಮಾಡ್ತಾರೆ, ಹೋದ ಊಟ ಮಾಡ್ಕೊಂಡು ಬಂದೆ. ಇದು ಸೆಕೆಂಡರಿ. ಮನೆಯಲ್ಲಿ ಮಾಡೋದು ಶ್ರೇಷ್ಠ. ಒಂದು ವೇಳೆ ಅವನು ಮಾಡದೇ ಇದ್ದರೆ, ತಂದೆಯ ಶ್ರಾದ್ದ ಮಾಡದೇ ಇದ್ದರೆ, ತಾಯಿಯ ಶ್ರಾದ್ದ ಮಾಡದೇ ಇದ್ದರೆ, ದರಿದ್ರನಾಗು, ನಿನ್ನ ಮಕ್ಕಳು ಎಲ್ಲರೂ ಸುಖಿಗಳಾಗೋದು ಬೇಡ, ಶಾಪ ಕೊಟ್ಟು ಹೋಗ್ತಾರೆ. ಇಂದಿನ ದಿನಗಳಲ್ಲಿ ಕುಂಡಲಿ ಜಾತಕ ತೋರಿಸಲಿಕ್ಕೆ ಬಂದಿರತಕ್ಕಂಥವರಲ್ಲಿ 60 to 7% ಪಿತೃಶಾಪದಿಂದ ಯುಕ್ತರಾದವರೇ. ಶ್ರಾದ್ದ ಸರಿಯಾಗಿ ಮಾಡೋದಿಲ್ಲ, ಪಿತೃದೇವತೆಗಳ ಶಾಪಕ್ಕೆ ಗುರಿ ಆಗ್ತಾರೆ, ಜೀವನದಲ್ಲಿ ದುಃಖ ಅನುಭವಿಸ್ತಾರೆ. ಆದರೆ ಪಿತೃದೇವತೆಗಳನ್ನು ಸರಿಯಾಗಿ ಶ್ರಾದ್ದವನ್ನು ಮಡಿಯಿಂದ ಮಾಡಿದರೆ, ತಿಳಿದುಕೊಂಡು ಒಳ್ಳೆಯ ಪುರೋಹಿತರನ್ನು ಇಟ್ಟುಕೊಂಡು ಮಾಡಿದರೆ, ಆವಾಗ ಪಿತೃದೇವತೆಗಳ ಅನುಗ್ರಹ ಆಗ್ತದೆ, ನಾವು ನಮ್ಮ ಮಕ್ಕಳಲ್ಲೂ ಸುಖಿಗಳಾಗ್ತೇವೆ. ಶ್ರಾದ್ದದಲ್ಲಿ ಪಿತೃದೇವತೆಗಳ ಜೊತೆಯಲ್ಲಿ ಬರ್ತಕ್ಕಂಥ ವಿಶ್ವೇ ದೇವತೆಗಳು ಯಾರು? ಕ್ರತು ಮತ್ತು ದಕ್ಷ. ಈ ಅಗ್ನಿಹೋತ್ರ ಇಟ್ಕೊಂಡಿರ್ತಾರಲ್ಲ, ಅವರು ಇಷ್ಟಿಯಾಗ ಅಂತೇಳಿ ದಿನ ಮಾಡ್ತಾ ಇರ್ತಾರೆ. ಪೌರ್ಣಿಮಾ ಅಮಾವಾಸ್ಯೆ ಇತ್ಯಾದಿಗಳಲ್ಲಿ
ತತ್ಪೂರ್ವದಲ್ಲಿ ಈ ಕ್ರತು ದಕ್ಷರನ್ನು ಕರೆದು ಪೂಜೆ ಮಾಡಬೇಕು. ಇದರ ನಂತರ ಇಬ್ಬಿಬ್ಬರು ಕೂಡಿ ಬರ್ತಾರೆ ಅವರು. ಅದಕ್ಕೆ ವಿಶ್ವೇ ದೇವತೆಗಳಲ್ಲಿ ಸ್ಥಾನದಲ್ಲಿ ಇಬ್ಬರು ಬ್ರಾಹ್ಮಣರು, ಪಿತೃದೇವತೆಗಳ ಸ್ಥಾನದಲ್ಲಿ 3 ಜನ ಬ್ರಾಹ್ಮಣರು, ಈ ರೀತಿಯಾದ ವ್ಯವಸ್ಥೆ ಇದೆ. ಇನ್ನು ನಾವು ಪುಣ್ಯವಾಚನ ಜಾವಳ ಮಾಡ್ತೇವೆ, ಉಪನಯನ ಮಾಡ್ತೇವೆ, ಮದುವೆ ಮಾಡ್ತೇವೆ, ವಾಸ್ತುಶಾಂತಿ ಮಾಡ್ತೇವೆ. ಆ ವೇಳೆಗೆ ನಂದಿ ಶ್ರಾದ್ದ ಮಾಡಬೇಕಾಗ್ತದೆ. ಅದಕ್ಕೆ ನಂದಿ ಸಮಾರಾಧನೆ ಅಂತ ಕರೀತಾರೆ. ಪುಣ್ಯವಾಚನ ಆದಮೇಲೆ ಮಾಡುತ್ತಾರೆ ಇದನ್ನು. ಅಂಥ ಆ ಉಪನಯನಾದಿ ಕಾರ್ಯಗಳಿಗೆ ನಂದಿ ಶ್ರಾದ್ದಕ್ಕೆ ಬರುವ ವಿಶ್ವೇ ದೇವತೆಗಳ ಹೆಸರು ಸತ್ಯ ಮತ್ತು ವಸು. ಸತ್ಯವಸು ನ್ಯಕಾಹ ನಂದಿ ಮುಖಾಹ ಯುಗ್ಮ ಬ್ರಾಹ್ಮಣ ಭೋಜನ ಪರ್ಯಾಪ್ತ ಮನನಿಷ್ಕ್ರಿಯಭೂತಂ ಅಂತೇಳಿ ಅವರನ್ನು ಪೂಜೆ ಮಾಡಿ ಅವರಿಗೆ ಕಂದೋದಕ ದಕ್ಷಿಣ ಇತ್ಯಾದಿ ಕೊಡ್ತಕ್ಕಂಥ ನಿಯಮ ಇದೆ. ಆ ನಂತರ ನಾವು ತೀರ್ಥಯಾತ್ರೆಗೆ ಹೋದಾಗ ತೀರ್ಥಶ್ರಾದ್ದ ಮಾಡುವಾಗ ಅದಕ್ಕೆ ನೈಮಿತ್ತಿಕ ಶ್ರಾದ್ದ ಅಂತ ಕರೀತಾರೆ. ಆಗ ಕಾಮ ಮತ್ತು ಕಾಲ ಅಂತಕೊಂಡಂತನ್ನುವ 2 ಹೆಸರನ್ನು ವಿಶ್ವೇ ದೇವತೆಗಳು ಬರ್ತಾರೆ. ಏನು ಆಚಾರ ನಮ್ಗೆ ಗೊತ್ತಿಲ್ಲ ಗೊತ್ತು ಮಾಡ್ಕೊಳ್ಳಿ. ಆ ನಂತರ ಪಕ್ಷಮಾಸದಲ್ಲಿ ನಾವು ಯಾವಾಗ ಮಹಾಲಯ ಶ್ರಾದ್ದ ಮಾಡ್ತೇವೆ ಆಗ ಬರತಕ್ಕಂಥ ವಿಶ್ವೇ ದೇವತೆಗಳ ಹೆಸರು ದುರಿ ಮತ್ತು ರೋಚನ ಅಂತ ತಿಳ್ಕೊಂಡ. ಆ ನಂತರ ನಾವು ಮಾಡ್ತಕ್ಕಂಥ ಮಾಸಿಕ ಶ್ರಾದ್ದ, ಸಾಂವತ್ಸರಿಕ ಶ್ರಾದ್ದದಲ್ಲಿ ಬರ್ತಕ್ಕಂತಹ ವಿಶ್ವೇ ದೇವತೆಗಳು ಅಂತ ತಿಳ್ಕೊಂಡ್ರೆ ಪುರೂರವ, ಆರ್ದ್ರವ ಅಂತ ತಿಳ್ಕೊಂಡ ಹೆಸರೇನು. ಪುರೋಹಿತರು ಗೊತ್ತಿದ್ರೆ ಅದೇ ಹೆಸರಿನಿಂದ ನಿಮಗೆ ಮಾಡುತ್ತಾರೆ. ಗೊತ್ತಿಲ್ಲದೆ ಇದ್ದವರು ಒಂದೇ ಮಂತ್ರ ಎಲ್ಲ ಕಡೆ ಕಂಟಿನ್ಯೂ ಮಾಡ್ತಾರೆ. ಆ ಮಾತು ಬೇರೆ. ತಾವೇ ಗೊತ್ತು ಮಾಡಿಕೊಂಡು ಗೊತ್ತಿದ್ದವರ ಕಡೆನೇ ಶ್ರಾದ್ದ ಮಾಡಿಸ್ಕೊಳ್ಬೇಕು. ಅದಕ್ಕೇನು ಪುರಾಣ ಹೇಳ್ತದೆ, ಇಷ್ಟಿ ಶ್ರಾದ್ಧೆ ಕ್ರತುರ್ದಕ್ಷ ಸತ್ಯೋ ನಾಂದಿ ಮುಖೇ ವಸು ನೈಮಿತ್ತಿಕೆ ಕಾಮಕಾಲೋ ಕಾಮ್ಯೇ ಚ ಧೂರಿರೋಚನೋ ಪುರೂರವ ಆರ್ದ್ರವಶ್ಚ ಪಾರ್ವಣೆ ಸಮುದಾಹೃತೌ ಅಂಥೇಳಿ ಪುರಾಣ ವಚನದ ಪ್ರಕಾರ ವಿಶ್ವೇ ದೇವತೆಗಳು ನಾವು ಕರೆದಾಗ ಶ್ರಾದ್ದದಲ್ಲಿ ಬಂದು ಅನುಗ್ರಹ ಮಾಡಿ, ನೀವು ಪಿತೃಗಳಿಗೆ ಅರ್ಪಣೆ ಮಾಡೋದು ಯೋಗ್ಯವಾಗಿ ಆಗಲಿ, ನಿಮಗೆ ಪುಣ್ಯ ಬರಲಿ, ನಿಮ್ಮ ಕಷ್ಟಗಳು ದೂರ ಆಗಲಿ ಅಂತೇಳಿ ಆಶೀರ್ವಾದ ಕೊಟ್ಟು ಹೋಗ್ತಾರೆ. ಇಂಥ ವಿಶ್ವೇ ದೇವತೆಗಳಿಗೆ ಹಾಗೂ ಇದಕ್ಕಿಂತ ಮೊದಲು ಹೇಳಿದ ಮರುತ್ತುಗಳಿಗೆ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿ ಅವರಿಗೆ ಸಾಮರ್ಥ್ಯ ಕೊಟ್ಟು ಅವರ ಕಡೆಯಿಂದ ಈ ವಿಶಿಷ್ಟವಾದ ಕಾರ್ಯ ನಡೆಯುವಂತೆ ಮಾಡುವ ವ್ಯಕ್ತಿ ಇಂದ್ರನಾಮಕನಾದ ಪರಮಾತ್ಮ. ಇದೇ ಐಶ್ವರ್ಯ, ಈ ಉಪಕಾರಕ ಐಶ್ವರ್ಯವನ್ನು ಇವರಿಗೆ ಕೊಟ್ಟು ಅವರ ಕಡೆಯಿಂದ ಸತ್ಕಾರ್ಯ ಮಾಡಿಸಿ ಅವರಿಗೆ ವಿಶೇಷ ಜ್ಞಾನ ಕೊಟ್ಟು ತಾನು ಅವರ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ಪರಮಾತ್ಮ ಕೆಲಸವನ್ನು ಮಾಡಿಸ್ತಾನೆ. ಇಂಥ ಪರಮಾತ್ಮನ ಪ್ರಿಯರಾದಂತಹ ನಮಗೆಲ್ಲ ಕಾಲದಲ್ಲಿ ಉಪಯೋಗ ಬೀಳ್ತಕ್ಕಂಥ ದೇವತೆಗಳ ಹೆಸರು ವಿಶ್ವೇ ದೇವತೆಗಳು. ವಿಶ್ವೇ ದೇವತೆಗಳು ಅಂತ ಹೆಸರು. ಇದರ ನಂತರ ಮತ್ತೆ ಯಾವ ದೇವತೆ? ಈಗಾಗಲೇ ವೇಳೆ ಮುಗಿತಾ ಬಂತು. ಮತ್ತೊಂದು ತೆಗೆದುಕೊಂಡು ಮತ್ತೆ ಅರ್ಧ ಗಂಟೆ. ಅದಕ್ಕೋಸ್ಕರ ಉಳಿದ ದೇವತೆಗಳ ಇನ್ನ ಬಗ್ಗೆ ಏನು ಮುಂದೆ ಹೇಳ್ತಾರೆ ಆ ದೇವತೆಗಳ ವಿವರಣೆಯನ್ನು ನಾಳಿನ ದಿವಸ ನಾವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅವರು ಇವರು, ನಾನು ಸ್ಮಾರ್ತ, ಅವರು ವೈಷ್ಣವ, ಅವನು ಕ್ಷತ್ರಿಯ, ಅವನು ಶೂದ್ರ, ಧರ್ಮ ಮಾಡುವಾಗ ಈ ಭೇದ ಇಟ್ಕೊಳ್ಳಿ ಬೇಡ ಅಂತ ಅನ್ನೋದಿಲ್ಲ. ವ್ಯವಹಾರದಲ್ಲಿ ನಾವೆಲ್ಲರೂ ವೈದಿಕ ಧರ್ಮದವರು, ಸನಾತನ ಧರ್ಮದವರು, ನಾವು ಒಗ್ಗಟ್ಟಾಗಿರಬೇಕು ಅಂತ ತಿಳ್ಕೊಂಡಂತ ಹೇಳಿ ಮೊದಲು ಮನೆಯ ಸದಸ್ಯರಲ್ಲಿ ಒಗ್ಗಟ್ಟನ್ನು ಉಂಟು ಮಾಡಿ, ಆನಂತರ 4 ಕುಟುಂಬಗಳು ಒಗ್ಗಟ್ಟಾಗಿರಿ, 4 10 ಆಗಲಿ, 10 ಇದ್ದು 40 ಆಗಲಿ, ನಿಮ್ಮ ಏರಿಯಾಕ್ಕೇನೆ ನಿಮ್ಮ ವಿರುದ್ಧ ಕೆಳಗನ್ ಮಾಡ್ತಕ್ಕಂಥವ್ರು ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಆದ್ದರಿಂದಾಗಿ ಏಕ್ ಹೈ ತೋ ನೇಕ್ ಹೈ, ಏಕ್ ಹೈ ತೋ ಸೇಫ್ ಹೈ ಅಂತನ್ನುವುದನ್ನು ನಮ್ಮ ಪ್ರಜಾಪತಿ ಮೋದಿಯವರು ಹೇಳದಂತೆ ನಾವೆಲ್ಲರೂ ಒಗ್ಗಟ್ಟಾಗೋಣ, ಪರಮಾತ್ಮ ಅನುಗ್ರಹವನ್ನು ಪಡೆಯೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ.
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷ ನಾಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತ ಸಕಲಾರೋಗಾ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.